ನಮಸ್ಕಾರ, ಸ್ವಾಗತ ನಿಮಗೆ PNS ನ್ಯೂಸ್ ನೆಟ್ವರ್ಕ್ಗೆ. ನೀವು ನೋಡ್ತಿದ್ದೀರಾ PNS ವಿಸ್ತಾರ. ನಾನು ನಿಖಿಲ್ ಜೋಶಿ. ಸ್ವಾಗತ ನಿಮಗೆ ಈ ವಿಶೇಷ ಸಂದರ್ಶನಕ್ಕೆ. ಈ ಸಂದರ್ಶನದ ನಿಜವಾದ ವಿಶೇಷತೆ ನನ್ನ ಜೊತೆ ಇರುವಂಥ ಈ ವ್ಯಕ್ತಿ. ಇವರು ಯಾರ ಮಗ, ಯಾವ ಕುಟುಂಬದಿಂದ ಬರ್ತಾರೆ ಅನ್ನೋದಕ್ಕಿಂತ ಇವರು ಇಲ್ಲಿವರೆಗೂ ತಮ್ಮ ಪ್ರಸ್ತುತತೆಯನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಕುತೂಹಲಕಾರಿ ಪ್ರಶ್ನೆ, ಮತ್ತೆ ಒಂದು ರೀತಿಯಲ್ಲಿ ಮಾದರಿ ಕೂಡ. An absolute pleasure to introduce to you the man who needs no introduction, Dr. Shivraj Kumar. Thank you so much, sir. ನಿಮ್ಮ ಸಮಯಕ್ಕಾಗಿ ವೆರಿ ಗ್ರೇಟ್ಫುಲ್. ಶಿವಣ್ಣ, ನಿಮಗೆ ನೆನಪಿದೆಯೋ ಇಲ್ವೋ, 15 ವರ್ಷದ ಹಿಂದೆ ನಾನು ನಿಮ್ಮ ಇದೇ ಮನೆಯಲ್ಲಿ ಮತ್ತೊಂದು ಜಾಗದಲ್ಲಿ ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೆ. ಅವಾಗ ನಾನು ಬೇರೆ ಚಾನೆಲ್ನಲ್ಲಿದ್ದೆ. 15 ವರ್ಷದ ನಂತರ ನನಗೆ ಮತ್ತೊಮ್ಮೆ ಈ ಅವಕಾಶವನ್ನು ನೀವು ಕೊಟ್ಟಿದ್ದಕ್ಕಾಗಿ ಐ ಆಮ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಶಿವಣ್ಣ. ವೆಲ್ಕಮ್. ಶಿವಣ್ಣ, ಆಲ್ಸೋ ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು. ಯು ಟರ್ನ್ ಅ ಇಯರ್ ಯಂಗರ್. ಮೈ ಗಾಡ್. ಲಾಸ್ಟ್ ಟೈಮ್ ನಾನು ಬಂದಾಗ ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಶಿವಣ್ಣ ಸರ್, ಒಂದು ಸಿನಿಮಾ ಇದೆ, ದ ಕ್ಯೂರಿಯಸ್ ಕೇಸ್ ಆಫ್ ಬೆಂಜಮಿನ್ ಬಟನ್ ಅಂತ. ಅದರಲ್ಲಿ ಆ ಹೀರೋ ಏಜಿಂಗ್ ಇನ್ ರಿವರ್ಸ್ ಆಗ್ತಿರ್ತಾರೆ. ನಿಮ್ಗೆ ಹೋಲಿಕೆ ಇದೆ, ಅದು ನಿಮ್ ಜೀವನದ ಮೇಲೆ ಏನಾದ್ರು ಆಧಾರಿತ ಸಿನಿಮಾನ ಅದು ಅಂತ. ಒನ್ಸ್ ಅಗೇನ್ ಐ ವಾಂಟ್ ಟು ಆಸ್ಕ್ ಯು ದಟ್ ಕ್ವೆಶ್ಚನ್ ಶಿವಣ್ಣ. 15 ವರ್ಷದಲ್ಲಿ ನಾನು ಎಷ್ಟು ಬದಲಾಗ್ಬಿಟ್ಟೆ, ನೀವು ಹೇಗೆ ಹಾಗೆ ಇದ್ದೀರಾ ಶಿವಣ್ಣ? ಕಂಗ್ರ್ಯಾಚುಲೇಷನ್ಸ್ ಟು ಯು ಆನ್ ದಟ್ ಆಲ್ಸೋ. ಮೈ ಗಾಡ್, ಥ್ಯಾಂಕ್ ಯು. ಶಿವಣ್ಣ, ಈ ಏಜ್ ಅಲ್ಲಿ, ಈ ಸ್ಟೇಜ್ ಅಲ್ಲಿ ಬರ್ಡೇಗಳ ಅರ್ಥ ಏನಾಗುತ್ತೆ ಶಿವಣ್ಣ? ಇನ್ ಮೈ ವ್ಯೂ, ನಾವು ಚಿಕ್ಕವರಿದ್ದಾಗ ನಮ್ಮ ಬರ್ಡೇ ನಮಗೆ ಬಹಳ ಇಂಪಾರ್ಟೆಂಟ್. ಒಂದು ವಯಸ್ಸಿಗೆ ಬಂದ ಮೇಲೆ ಬೇರೆಯವ್ರಿಗೆ ನಮ್ಮ ಬರ್ಡೇ ಬಗ್ಗೆ ಬಹಳ ಆಸಕ್ತಿ, ನಮ್ಗೆ ಅಷ್ಟೊಂದು ಆಸಕ್ತಿ ಇರೋದಿಲ್ಲ. ನಾವು ದುಡಿಮೆ, ಇನ್ನೊಂದು ಮತ್ತೊಂದು. ದೇರ್ ಕಮ್ಸ್ ಅ ಏಜ್ ಅಂಡ್ ಸ್ಟೇಜ್ ಶಿವಣ್ಣ, ನಮಗೂ ಕೂಡ ಬಹಳ ಅರ್ಥಪೂರ್ಣವಾದ ದಿನ ಅದು. ನಮ್ಮ ಜೊತೆ ಇರೋರ್ಗೂ ಕೂಡ ಬಹಳ ಅರ್ಥಪೂರ್ಣ ದಿನ ಶಿವಣ್ಣ, ಬರ್ಡೇಸ್. ಒನ್ ಮೋರ್ ಥಿಂಗ್, ಲೆಟ್ ಮಿ ಬಿ ಫ್ರ್ಯಾಂಕ್. ಇದರಲ್ಲಿ ವಯಸ್ಸು ಮ್ಯಾಟ್ರ್ ಆಗಲ್ಲ. ಏಜ್ ಆಯಿತು, ಏಜ್ ಅದಕ್ಕೆ ಬರ್ತ್ಡೇ, ಹುಟ್ಟು ಹಬ್ಬ ಅನ್ನೋದೇ ಒಂದು ಸ್ಪೆಷಾಲಿಟಿ. ಯು ಶುಡ್ ಎಂಜಾಯ್ ದಟ್ ಬರ್ತ್ಡೇ ಬಿಕಾಸ್ ಇಟ್ ಇಸ್ ದಟ್ ಡೇಟ್ ಇಸ್ ದ ಪರ್ಟಿಕ್ಯುಲರ್ ಡೇಟ್ ವೇರ್ ಯು ವರ್ ಬಾರ್ನ್ ಆನ್ ದಟ್ ಇಯರ್, ದ ಸೇಮ್ ಡೇ, ಆ್ಯಂಡ್ ದಟ್ ಕಮ್ಸ್ ಟು ಯು ಆಸ್ ಅ ರಿಮೆಂಬರೆನ್ಸ್. ಆ್ಯಂಡ್ ಯು ಆರ್ ಬಾರ್ನ್ ಫಾರ್ ಸಮ್ ಫಾದರ್ ಮದರ್. ಆ ಫಾದರ್ ಮದರ್ ರಿಮೆಂಬರೆನ್ಸ್ ಇದೆ, ಅವ್ರ ಬಗ್ಗೆ ನೆನೆಸ್ಕೊತೀವಿ, ನಮ್ಗೆ ಜನ್ಮ ಕೊಟ್ಟವರು ಅಂತ. ಲಾಟ್ ಆಫ್ ಥಿಂಗ್ಸ್, ಆಲ್ ದ ಫ್ರೆಂಡ್ಸ್ ವಿಲ್ ಕಮ್, ದೇ ಗ್ರೀಟ್, ದೇ ವಿಶ್. ಆ ವಿಶಸ್ ಇರ್ಬೋದು. ಆ್ಯಂಡ್ ಅದರಲ್ಲಿ ಎಷ್ಟೋ ಜನ ವಿಶ್ ಮಾಡೋದು, ಇದರಲ್ಲಿ ಎಷ್ಟೋ ಜನ ಪುಣ್ಯಗಳು ಬರುತ್ತೆ ಅಂತ. ಅದು ನಾವು ಹೇಳ್ಬೋದು. ಅಂದರೆ ಇಟ್ ಡಿಪೆಂಡ್ಸ್ ಆನ್ ಸಮ್ ಟೈಮ್ ಇಟ್ ಡಿಪೆಂಡ್ಸ್. ಈ ಥರ ಏನೋ ಪ್ರಾಬ್ಲಮ್ ಆಗಿರ್ಬೋದು ಸೊಸೈಟಿಲಿ, ಆವಾಗ ವಿ ಡೂ ಅವಾಯ್ಡ್. ಬಿಕಾಸ್ ಎಲ್ಲ ಇರ್ಬೇಕಾದ್ರೆ ನಾವು ಮಾತ್ರ ಏನು ಮಾಡ್ಕೊಳ್ಳೋದು ಅಂತ ಒಂದು ಇದು ಬರುತ್ತೆ. ಆವಾಗ ಓಕೆ. ಬಟ್ ಜನರಲಿ ಯು ಶುಡ್ ಲೈಕ್ ಯುವರ್ ಬರ್ತ್ಡೇ. ಬಿಕಾಸ್ ಹ್ಯೂಮನ್ ಅನ್ಬೇಕಾದ್ರೆ ಯು ಶುಡ್ ಹ್ಯಾವ್ ದಟ್ ಎಂಜಾಯ್ಮೆಂಟ್ ಇರಲೇಬೇಕಾಗುತ್ತೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗಲ್ಲ. ಬಟ್ ಐ ಲವ್ ಮೈ ಬರ್ತ್ಡೇ. ಐ ವುಡ್ ಲವ್ ಟು ಎಂಜಾಯ್. ಅಫ್ಕೋರ್ಸ್ ಜನಗಳು ಮೀಟ್ ಮಾಡ್ತೀನಿ, ಅಲ್ಲಿ ಒಂದೊಂದ್ಸರಿ ಜಾಲಿಯಾಗಿರ್ತೀನಿ, ಗಲಾಟೆ ಆಗುತ್ತೆ, ಅಂದರೆ ಕಿರ್ಚಾಡ್ತೀನಿ. ಸಿ ಎವ್ರಿಥಿಂಗ್ ಇಸ್ ದೇರ್. ಅದೇ ಬರ್ತ್ಡೇ. ಯಾಕೆ ನೀವು ಹುಟ್ಬೇಕಾದ್ರೆ ಮಗು ಅಳುತ್ತೆ, ಕಿರ್ಚುತ್ತೆ, ಅದು ಪೇಯ್ನ ಇಲ್ಲಾಂದ್ರೆ ಬಂದಿರೋ ಒಂದು ಇದ. ಸೊ ಈ ಬರ್ತ್ಡೇ ಇಸ್ ಆಲ್ಸೋ ಲೈಕ್ ದ್ಯಾಟ್. ಇಟ್ ಗಿವ್ಸ್ ಲಾಟ್ ಆಫ್ ಪ್ರೆಷರ್, ಎವ್ರಿಥಿಂಗ್ ಇಸ್ ದೇರ್. ಸೊ ಎರಡೂ ಎಂಜಾಯ್ ಮಾಡಬೇಕು. ಶಿವಣ್ಣ, ಇತ್ತೀಚಿನ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ನೀವು ಅನುಭವಿಸಿದಂಥ ಘಟನೆಗಳು, ಯು ಲಾಸ್ಟ್ ಸಮ್ ಆಫ್ ಯುವರ್ ಲವ್ಡ್ ಒನ್ಸ್, ಯು ವೆಂಟ್ ಥ್ರೂ ಅ ಹೆಲ್ತ್ ಸಿಚುವೇಶನ್, ನಿಮ್ಮದೇ ಆರೋಗ್ಯದ ಒಂದು ಪರಿಸ್ಥಿತಿಯನ್ನು ನೀವು ಗೆದ್ದು ಬಂದ್ರಿ. ಇದೆಲ್ಲದರ ನಂತರ ಶಿವಣ್ಣ, ಹೌ ಮಚ್ ಮೋರ್ ಮೀನಿಂಗ್ಫುಲ್ ಈ ಬರ್ತ್ಡೇ? ಆಲ್ಮೋಸ್ಟ್ ಲೈಕ್ ರೀಬರ್ತ್ ಅಲ್ಲಮ್ಮ. ಸಿ ಆ್ಯಕ್ಚುಲಾಗಿ ರಿಮೆಂಬರಿಂಗ್ ಆಫ್ ಲವ್ಡ್ ಒನ್ಸ್ ಹೂ ಗೋಸ್ ಅವೇ ಫ್ರಮ್ ಅಸ್, ವಿ ಮೈಟ್ ಥಿಂಕ್, ಅಯ್ಯೋ ಹೊಂಟೋಗ್ಬಿಟ್ನಲ್ಲ, ನಮಗೇನಾಗುತ್ತೆ ಅನ್ನೋದು ಬಂದಾಗ ಏನು ಬೇಕಾದ್ರೆ ಆಗ್ಬೋದು. ಆ್ಯಂಡ್ ವಿ ಆರ್ ಅಲೈವ್. ವಿ ಶುಡ್ ಹ್ಯಾವ್ ದಟ್ ಲೈಫ್ ಲೀಡ್ ಆಗಬೇಕು. ನಮ್ದು ಇರುತ್ತೆ, ನಮ್ಗಂತ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಮ್ಮ ಕೆಳಗಡೆ ಯಾರೋ ಇದ್ದಾರೆ, ಅವ್ರ ಮೇಲೆ ಒಂದು ಜವಾಬ್ದಾರಿ ಬೀಳುತ್ತೆ, ಅವ್ರಿಗೇನೋ ಮಾಡಬೇಕನ್ನೋದು ಬರುತ್ತೆ. ಅದೆಲ್ಲ ಅದುವೇ ಲಿವಿಂಗ್ ಪ್ರಾಸೆಸ್. ಆ್ಯಂಡ್ ಕಾಯಿಲೆ ಬರುತ್ತೆ, ಕಾಯಿಲೆ ಬಂದಾಗಲೂ ಅಷ್ಟೇ ವಿ ಹ್ಯಾವ್ ಟು ಫೇಸ್ ದಟ್. ಅದರ್ವೈಸ್ ಇಫ್ ಯು ಗೋ ಅವೇ, ವಾಟ್ ವಿಲ್ ಹ್ಯಾಪನ್? ಕಮಿಟ್ಮೆಂಟ್ಸ್ ಎಲ್ಲ ಪ್ರೆಷರ್ ಬೀಳುತ್ತೆ. ಎಷ್ಟೋ ಜನ ಅದ್ರ ಮೇಲೆ ಒಂದು ಏನಂತೀವಿ, ಮೋರ್ ದೆನ್ ಎನಿಥಿಂಗ್ ಎಷ್ಟೋ ಜನ ಜೀವನ ಇರುತ್ತೆ, ಆ ಜೀವನಕ್ಕೆ ಕೈ ಕೊಟ್ಟು ಹೋದಂಗೆ ಇರುತ್ತೆ. ಸೊ ಇದೆಲ್ಲ ಮಾಡಿ, ಇದೆಲ್ಲ ಫೇಸ್ ಮಾಡಿ, ಅದೆಲ್ಲ ಗೆದ್ಕೊಂಬರೋದಿದೆಯಲ್ಲ, ಇಟ್ಸ್ ರಿಯಲಿ ಎ ಚಾಲೆಂಜ್ ಫ್ಯಾಕ್ಟರ್. ಅಂದರೆ ಲೌಡ್ ಹೋದ ತಕ್ಷಣ ನಾವು ದುಃಖ ಆಗೋದು ದೊಡ್ಡ ಮುಖ್ಯ ಅಲ್ಲ, ಆ ದುಃಖದಿಂದ ಏನಾದರೂ ಆಗ್ಬೋದಲ್ಲ. ಐ ಆಮ್ ಸೇಯಿಂಗ್ ದ್ಯಾಟ್. ಸಿ ಅಫ್ಕೋರ್ಸ್ ವೆನ್ ಯು ಗೆಟ್ ಅ ಡಿಸೀಸ್, ದಟ್ ಸಮಥಿಂಗ್ ವಿಲ್ ಹ್ಯಾಪನ್ ಆರ್ ಸಮಥಿಂಗ್ ಮೈಟ್ ನಾಟ್ ಹ್ಯಾಪನ್.
ಸೊ ಎರಡೂ ಇದೆ. ಅದೇ ಬದುಕಿರ್ಬೇಕಾದ್ರೂ ಅಷ್ಟೇ, ನಮ್ಗೆ ಗೊತ್ತಿರೋರ ಜೊತೆಲಿ ತುಂಬ ಕ್ಲೋಸ್ಡ್ ಒನ್ಸ್ ಹೋದಾಗಲೂ ಅಷ್ಟೇ, ಹೌ ವಿ ಟೇಕ್ ದಟ್, ಹೌ ವಿ ಡೈಜೆಸ್ಟ್ ದಟ್, ಕೀಪಿಂಗ್ ದ ಗುಡ್ ಮೆಮೊರೀಸ್. ಆ್ಯಂಡ್ ನನ್ನ ಇದರಲ್ಲಂತ ನಾನು ಐ ಡೋಂಟ್ ಫೀಲ್ ದಟ್ somebody has left us and gone. We have got that remembrance, always that sweet memories of them will always guide us. ಪಾಯಿಂಟ್ ಆಫ್ ವ್ಯೂ ಚೇಂಜ್ ಆಗ್ಬಿಡುತ್ತೆ ಶಿವಣ್ಣ ಜೀವನದ್ದು ಇಂಥ ಘಟನೆಗಳೆಲ್ಲ ಆದಾಗ. ಖಂಡಿತ ಚೇಂಜ್ ಆಗುತ್ತೆ. Priority. ವಿ ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್. ಯಾಕಂದ್ರೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಅಂದರೆ ಬದುಕೋಕ್ಕೆ ಕಷ್ಟ ಆಗುತ್ತೆ. ಬರೀ ಅದನ್ನೇ ಥಿಂಕ್ ಮಾಡ್ತಾ ಕೂತ್ಕೊಂಡ್ರೂ ಆಗಲ್ಲ. ಜೀವನ ನಡಿಬೇಕು. ನಮ್ಮ ರೆಸ್ಪಾನ್ಸಿಬಿಲಿಟಿಯಿಂದ ನಾವು ದೂರ ಹೋಗ್ಬಾರ್ದು. ಅದಕ್ಕೊಂದು ರೀಸನ್ ಕೊಡ್ಬೋದು. ನಾನು ಬದುಕಾಗಿ ಇನ್ನು ಸಾಕಪ್ಪ, ನನಗೆ ದೇರ್ ಇಸ್ ಅ ರೀಸನ್ ಫಾರ್ ಮೀ ಟು ಬಿ ಕ್ವೈಟ್ ಅನ್ನೋದು ಮುಖ್ಯ ಅಲ್ಲ. ಅದಾದಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಬೀಳುತ್ತೆ. ಫಾದರ್ ಇರ್ಬೋದು, ಬ್ರದರ್, ಅಪ್ಪಾಜಿ ಇರ್ಬೋದು, ಅಮ್ಮ ಇರ್ಬೋದು, ಎಲ್ಲರೂ ಹೋದ್ರು, ನಮ್ಮ ಚಿಕ್ಕಪ್ಪ ಅವರು ಎಲ್ಲರೂ ಹೋದ್ರು. ಇಲ್ಲ, ಅದೇ ಸಮಥಿಂಗ್ ಎಲ್ಸ್. ಅಂದರೆ ನೀವು ಇಲ್ಲಿ ಇದ್ದೀರಿ ಅಂದರೆ ಅದಕ್ಕೂ ಒಂದು ಕಾರಣ ಇದೆ, ಪರ್ಪಸ್ ಇದೆ ಅಲ್ಲ. ನನ್ನ ಮಾತ್ರ ನನಗಿಂತ ಚಿಕ್ಕವನು ಹೆಂಗೆ ಅವನು ಫಸ್ಟ್ ಹೋಗ್ಬಿಟ್ಟ. ಸಮಥಿಂಗ್ ಎಲ್ಸ್ ಇಸ್ ದೇರ್, ಸಮ್ ರೆಸ್ಪಾನ್ಸಿಬಿಲಿಟಿ ಇಸ್ ದೇರ್. ರೀಬರ್ತ್ ಅಂದ್ರೆ ಶಿವಣ್ಣ ನೀವು ಸೆಕೆಂಡ್ ಇನ್ನಿಂಗ್ಸ್ ಆಫ್ ಯೋರ್ ಲೈಫ್, ಏನು ಡಿಫರೆನ್ಸ್ ನೋಡ್ತೀರಿ ನಿಮ್ಮಲ್ಲೇ? ನೀವು ನಾನು ಹೇಳ್ತಾ ಇರೋದು ದ ಶಿವಣ್ಣ ಬಿಫೋರ್ ಆಲ್ ದಿಸ್, ಶಿವಣ್ಣ ಆಫ್ಟರ್ ಆಲ್ ದಿಸ್. ಐ ಜಸ್ಟ್ ಆಲ್ವೇಸ್ ಥಿಂಕ್ ಅಬೌಟ್ ಜೋಗಿ ಒಂದು ಸಾಂಗ್ ಬಿಟ್ಟು, ಹುಟ್ಟು ದಾನ ಸಾವು ಗುಟ್ಟು. It's a secret, no? We don't know what will happen. But now, when I went for the operation, cancer operation of Miami, godaga, no, right, good doctor, no doubt about it. Papa, Devur Samana, Devure, he has given, that's why it's called rebirth. Nenne our birthday aaytu, Murugeshan our birthday aaytu. Then I sent a message, happy birthday sir, let God give you more power and strength to save many people like me. ನನ್ನ ಪಾಲ್ಗೆ ಅವ್ರು ದೇವರಲ್ಲ. ಸೊ ಯಾವ ರೀತಿ ಅವರು ನಾವು ಹೋದಾಗ ಆಪ್ರೇಷನ್, ವಿ ಡೋಂಟ್ ನೋ ವೆನ್ ವಿ ಗೋ ವೆನ್ ದೇ ಗಿವ್ ಅನಸ್ಥೀಸಿಯಾ, ಯು ಆರ್ ನಥಿಂಗ್, ಯು ಆರ್ ಡೆಡ್ ಪರ್ಸನ್, ದಟ್ಸ್ ಆಲ್. ದೆನ್ ದೇ ಆಪ್ರೇಟ್. ಬರ್ತೀವ ಇಲ್ವ ಅಂತ ಯಾರಿಗೂ ಗೊತ್ತು. ಸಪೋಸ್ ಏನಾದರೂ ಆಗ್ಬೋದು, ಹ್ಯೂಮನ್ ಅಂದಮೇಲೆ ಇಟ್ಸ್ ನಾಟ್ ಎರರ್ ಅಂತಲ್ಲ, ಸಮಥಿಂಗ್ ಎನಿವೇ ಗೋಸ್. ಈ ಒಳಗಡೆನೆ ಹಾರ್ಟ್ಲೇ ಏನಾದರೂ ಒಂದು ಚೇಂಜಸ್ ಬಂತು, ಇಲ್ಲ ಎಲ್ಲೋ ಒಂದು ಕಡೆ ದಟ್ ದಿಸ್ ಒನ್ ಮಿಸ್ಫೈರ್ ಆಯಿತು ಅಂತ ಏನು ಮಾಡೋಕ್ಕಲ್ಲ. ಇಟ್ ಮೈಟ್ ನಾಟ್ ಬಿ ಎ ಡಾಕ್ಟರ್ಸ್ ಮಿಸ್ಟೇಕ್, ಐ ಆಮ್ ಸೇಯಿಂಗ್ ಜನರಲಿ. ಕರೆಕ್ಟ್. ನಮ್ಮ ಹ್ಯೂಮನ್ ಬಾಡಿಲಿ ಏನಾದರೂ ಒಂದು ವ್ಯತ್ಯಾಸ ಆಗಿ ಏನಾದರೂ ಟರ್ನ್ ಔಟ್ ಆದ್ರೆ ಹೋಗ್ಬಿಟ್ರೆ ಗೊತ್ತಾಗಲ್ಲ, ಅದು ಗುಟ್ಟಲ್ವಾ. ಸೊ ಆಲ್ವೇಸ್ ಥಿಂಕ್ ದಟ್ ಹುಟ್ಟು ದಾನ ಕಣು, ಸಾವು ಗುಟ್ಟು ಕಣು. ಸೊ ಈ ಬರ್ಡೇಗಳ ವಿಷಯದಲ್ಲಿ ನಿಮ್ಮ ಬರ್ಡೇ ನಿಮ್ದು ಆಗದೆ ಇರೋದು ಎಷ್ಟೋ ವರ್ಷಗಳಾಗೋಯ್ತು. ಈಗ ಯುವರ್ ಬರ್ಡೇ ಇಸ್ ನಾಟ್ ಯುವರ್ಸ್ ಅಲೋನ್. ನಿಮ್ಮ ಲಕ್ಷಾಂತರ ಫ್ಯಾನ್ಸು ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾರೆ. ನಾನೇ ನೋಡ್ದಂಗೆ 16,000 ಜನ ಜಸ್ಟ್ ನಿಮ್ಮ ಮನೆ ಆಚೆನೆ ಬಂದ್ಬಿಟ್ಟಿರ್ತಾರೆ. ಆದರೆ ಅಗೇನ್ ಇನ್ ದಿಸ್ ಸೆಕೆಂಡ್ ಇನ್ನಿಂಗ್ಸ್ ಆಫ್ ಯುವರ್ ಲೈಫ್ ನಿಮ್ಗೆ ಅನ್ಸುತ್ತೆ ಸ್ವಲ್ಪ ನನಗೆ ಮೀ ಟೈಮ್, ಗೀತಾಕ ಅವ್ರ ಜೊತೆ, ಮಗಳ ಜೊತೆ ಟೈಮ್ ಕಳೀಲಿಕ್ಕೆ ಬರ್ಡೇ ದಿನ ಈಗ ಸಿಗಬೇಕು. ಡು ಯು ಮಿಸ್ ದ್ಯಾಟ್ ಆರ್ ಆರ್ ಯು ಸ್ಟಿಲ್ ಎಂಜಾಯಿಂಗ್? No, I just enjoy. ಯಾಕಂದ್ರೆ rest of the time after that, after everybody wishes me and goes, there's some time where I give for my family. ಅದು ಪ್ರೀವಿಯಸ್ ನೈಟು ಅಷ್ಟೇ, ನೈಟಿಂದಲೇ ಶುರು ಆಗುತ್ತೆ ಇವಾಗಲ್ಲ, ಮೊದಲ ಥರ ಅಲ್ಲ. ಇವಾಗ ನೈಟೇ ಶುರು ಆಗುತ್ತೆ. ನೈಟ್ ಆದಮೇಲೆ ಸ್ವಲ್ಪ ಎಲ್ಲ ಹೋದ್ಮೇಲೆ ತಿರುಗಿ ಒಂದು 1 hour ಮಲ್ಗೋಕ್ಕೆ ಮುಂಚೆ ಐ ಮೈಟ್ ಸ್ಲೀಪ್ ಅರೌಂಡ್ 2:30 ಮಲಗ್ಬೋದು. ಬಟ್ ಆದ್ಮೇಲೆ ಒಂದು 1 hour ಆದಮೇಲೆ ಮಲಗ್ತೀನಿ, 3 o'clock 3:30, ಅವಾಗ ಫ್ಯಾಮಿಲಿ ಟೈಮ್ ಇರುತ್ತೆ. ಸೊ ವಿ ಬ್ಯಾಲೆನ್ಸ್ ಬೋತ್ ಬ್ಯಾಲೆನ್ಸ್ ಮಾಡ್ತೀವಿ. ಬ್ಯಾಲೆನ್ಸ್ ಮಾಡೋದ್ರಲ್ಲೇ ಒಂದು ಮಜಾ ಇರುತ್ತೆ. ಸಿ ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್, ಬಟ್ ನೈಸ್. ಈ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತೆಲ್ಲ ಇವಾಗೆಲ್ಲ ತುಂಬ ಮಾತು ನಡೆಯುತ್ತೆ. ವರ್ಕ್ ಲೈಫ್ ಬ್ಯಾಲೆನ್ಸ್, ಮೆಂಟಲ್ ಹೆಲ್ತ್, ಮೆಂಟಲ್ ವೆಲ್ನೆಸ್ ಅಂತೆಲ್ಲ. ಅಂದರೆ ನೀವು ಬೆಳೆದು ಬಂದಂಥ ಆ ವಾತಾವರಣ ಮತ್ತು ಆ ಯುಗ, ಅವತ್ತಿನ ದಿನ ನಾವು ಇದ್ರ ಬಗ್ಗೆ ಎಲ್ಲ ನಾವೇನು ಮಾತಾಡ್ತಿರ್ಲಿಲ್ಲ ಶಿವಣ್ಣ. ಬಟ್ ಸ್ಟಿಲ್ ಹೌ ಡು ಯು ಇದನ್ನ ಹೆಂಗೆ ನೋಡ್ತೀರಿ ನೀವು? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಏನು? ಅದೇ ವಾಟ್ ವಿ ಹ್ಯಾವ್ ಸೀನ್ ಫ್ರಮ್ ಫಾದರ್ ಮದರ್, ಅವರೆಲ್ಲ ಏನು ಒಂದು ದಾರಿ ಹಾಕ್ಕೊಟ್ಟಿದ್ದಾರೆ. ನಾನು ಯಾವಾಗಲೂ ಅಷ್ಟೇ, ಫ್ರಮ್ ವೆನ್ ಐ ಗಾಟ್ ಮ್ಯಾರಿಡ್, ಬಿಕಾಸ್ ಮ್ಯಾರೇಜ್ ಮುಂಚೆ ಓಕೆ, ಮ್ಯಾರೇಜ್ ಆದಮೇಲೆ ಐ ಸಿ ದಟ್ ಐ ಗಿವ್ ಟೈಮ್ ಫಾರ್ ಮೈ ಫ್ಯಾಮಿಲಿ. ಮಗು ಆಗುತ್ತೆ, ಮಗು ಆ ಟೈಮ್ ಹೆಂಗೆ ಮಾಡೋದು, ಹೌ ಟು ಬ್ಯಾಲೆನ್ಸ್ ದಿಸ್ ಒನ್ ವರ್ಕ್ ಆ್ಯಂಡ್ ದಿಸ್ ಒನ್. ಯಾಕಂದರೆ ನಾವು ಪ್ರೆಷರ್ಲಿ ವರ್ಕ್ ಮಾಡಬಾರ್ದು, ಪ್ಲೆಷರ್ಲಿ ವರ್ಕ್ ಮಾಡಬೇಕು. ಸೊ ಆ ಪ್ಲೆಷರ್ ಇಲ್ಲಿಂದ ಬರುತ್ತೆ ವೆನ್ ಯು ಸ್ಟಾರ್ಟ್ ಫ್ರಮ್ ದ ಹೌಸ್. ಸೊ ನನಗೆ ಆ ಪ್ಲೆಷರ್ ಇತ್ತು ಫ್ರಮ್ ಫಸ್ಟ್ ನಮ್ಮ ತಂದೆ ತಾಯಿಗಳು.
ಅದಾದಮೇಲೆ ಗೀತಾ, ಆಮೇಲೆ ಮಕ್ಕಳು, ಮೈ ಫ್ರೆಂಡ್ಸ್, ಎವ್ರಿಬಡಿ. ಬಟ್ ಮನೇಲಿ ಒಂದು ಪ್ಲೆಷರಿಂದ ವರ್ಕ್ ಮಾಡಿ ಹೋದಾಗ ಆ ಪ್ರೆಷರ್ ಅನ್ಸಲ್ಲ ನಮ್ಗೆ ವರ್ಕ್ ಮಾಡಬೇಕಾದ್ರೆ. ದೇರ್ ವೋಂಟ್ ಬಿ ಎ ಹೆವಿ ಲೋಡ್ ಆಫ್ ವರ್ಕ್, ಪ್ರೆಷರ್ ಇಲ್ಲ. ಆ್ಯಂಡ್ ಮೋರ್ ಓವರ್ ನಾನು ಯಾವತ್ತೂ ನಾನು ಪ್ರೊಫೆಷ್ನಲಿ ಐ ಡೋಂಟ್ ಲೈ ಟು ಮೈ ಪ್ರೊಡ್ಯೂಸರ್ಸ್. ಈ ಥರ ನನಗೆ ಇಲ್ಲ, ಏನೋ ವರ್ಕ್ ಇದೆ ಅಂತ ಸುಳ್ಳು ಹೇಳ್ಬಿಟ್ಟು ಹೋಗಲ್ಲ. ಸುಳ್ಳು ಹೇಳ್ಬಿಟ್ಟು ಪ್ರೆಷರ್ ತಗೊಳಕ್ಕೆ ಹೋಗಲ್ಲ ನಾನು. ಬಿಕಾಸ್ ದೇ ವಿಲ್ ಬಿ ಇನ್ ಪ್ರೆಷರ್ ಅದರ್ವೈಸ್. ಐ ಟೆಲ್ ಈ ಥರ ಇದೆ ನನಗೆ, ನಾನು ಐ ಶುಡ್ ಗೋ ಔಟ್ ವಿತ್ ಮೈ ಫ್ಯಾಮಿಲಿ, ದಿಸ್ ಇಸ್ ಮೈ ಟೈಮ್. ಜಸ್ಟ್ ಸಪೋಸ್ ನಿಮ್ಗೆ ಏನಂದರೆ ನಾಳೆ ನಿಮ್ಗೆ ಎಕ್ಸ್ಟೆಂಡ್ ಮಾಡಿಕೊಡ್ತೀನಿ, ಬೇಕಾದ್ರೆ ಮಾಡೋಕ್ಕೆ. ಐ ರಿಕ್ವೆಸ್ಟ್, ಸಪೋಸ್ ಎನಿ ಅದರ್ ಆ್ಯಕ್ಟರ್ ಇಸ್ ಬಿಸಿ ಐ ವಿಲ್ ರಿಕ್ವೆಸ್ಟ್, ಕ್ಯಾನ್ ಯು ವೆನ್ ವಿ ಡೂ ಟುಮಾರೋ ಆರ್ ಪ್ರೀವಿಯಸ್ ಡೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಬೋದು. ಆ ರೀತಿ ನನಗೆ ಒಂದು ಸ್ವಲ್ಪ ಈಸಿ ಗೋಯಿಂಗ್ ಫಾರ್ ಮಿ. ಐ ಡೋಂಟ್ ಪ್ರೆಷರೈಸ್ ದೆಮ್. ಮತ್ತು ಆಫ್ಟರ್ ಆಲ್ ದಟ್ ಯು ಬಿನ್ ಥ್ರೂ ಶಿವಣ್ಣ, ಫ್ಯಾಮಿಲಿ ಲೆವೆಲ್, ಯುವರ್ ಓನ್ ಪರ್ಸನಲ್ ಹೆಲ್ತ್ ಲೆವೆಲ್, ಈ ಮೆಂಟಲ್ ವೆಲ್ನೆಸ್ ಅನ್ನೋದ್ರ ಬಗ್ಗೆ, ಮಾನಸಿಕ ಸ್ವಾಸ್ಥ್ಯ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಂದರೆ ನಾವು ಹೆಂಗೆ ತಗೋತೀವಿ ಅದ್ರ ಮೇಲೆ ಹೋಗುತ್ತೆ. ಬಟ್ ಎವ್ರಿ ಹ್ಯೂಮನ್ ಕೆನಾಟ್ ಹ್ಯಾವ್ ದ ಸೇಮ್ ಸ್ಟ್ರೆಂತ್ ಆರ್ ಥಿಂಕಿಂಗ್ ಕೆಪಾಸಿಟಿ ಲೈಕ್ ಮೀ. ಎವ್ರಿಬಡಿ ಕೆನಾಟ್ ಬಿ ನನ್ನ ಒಂದು ಅನುಭವ ಎಲ್ಲರ ಅನುಭವ ಆಗೋಕ್ಕಾಗಲ್ಲ, ಅದು ಕಷ್ಟ. ದೇ ಮೈಟ್ ಟೇಕ್ ಆಸ್ ಅನ್ ಇನ್ಸ್ಪಿರೇಷನ್ ಅನುಭವ, ಬಟ್ ಎಲ್ಲರದು ನಮ್ಮ ಥರ ಅನುಭವ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬರು ಥಾಟ್ ಮೇಲೆ ಹೋಗುತ್ತೆ. ಬಟ್ ಆ ಥಾಟ್ ಆಗೋಕ್ಕೆ ಏನಂದರೆ ಅವ್ರ ಸುತ್ತಮುತ್ತ ಪರಿಸರ ಇದೆಯಲ್ಲ, ದಟ್ ಅಟ್ಮಾಸ್ಫಿಯರ್ ವೇರ್ ದೇ ಮೂವ್ ಅರೌಂಡ್, ಆ ಅಟ್ಮಾಸ್ಫಿಯರ್ ಚೆನ್ನಾಗಿ ಇಟ್ಕೊಂಡ್ರೆ ಮತ್ತೆ ಖಂಡಿತ ಅವ್ರಿಗೆ ದೇ ಕ್ಯಾನ್ ಆಲ್ಸೋ ಪಾಸಸ್ ಎವ್ರಿಥಿಂಗ್, ದೇ ಕ್ಯಾನ್ ಆಲ್ಸೋ ಪಾಸ್ ಎವ್ರಿಥಿಂಗ್ ವಾಟ್ ಎವರ್ ದೇ ಫೀಲ್ ಟು ಪಾಸ್. ಸೊ ನೀವೊಂದು ಮಾತು ಹೇಳಿದ್ರಿ, ಮಗು ಆಗುತ್ತೆ, ಬೇರೆ ಬೇರೆ ಹಂತ ನಾವು ದಾಟ್ತೀವಿ ಅಂತ, ವರ್ಕ್ ಲೈಫ್ ಬ್ಯಾಲೆನ್ಸ್ ಪ್ರಶ್ನೆನಲ್ಲಿ ನೀವು ಆ ಮಾತು ಹೇಳಿದ್ರಿ. ಸೊ ಈ ಫಾದರ್ಹುಡ್ ಅನ್ನೋದು ನಿಮ್ಗೇನು ಕಲಿಸ್ತು? We used to call somebody father, and of somebody else calling me father is great, no? Of course. So that's the first love, that is the first, this one where ಯಾರೋ ಅಪ್ಪ ಅಂತ ನನ್ನ ಕರಿಬೇಕಾದ್ರೆ, oh my God, I used to call my dad father. ಸೊ ನನ್ನ ಅಪ್ಪ ಅಂತ ಕರಿಬೇಕಾದ್ರೆ ಆ ಒಂದು ಫೀಲಿಂಗೇ ಬೇರೆ ಥರ ಇರುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಪಾಜಿ ಅಪ್ಪಾಜಿಗೆ ಫಸ್ಟ್ ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ನನ್ನ ಅಪ್ಪಾಜಿ ಅಂತ ಕರಿತಿದ್ರು. ಅಂದರೆ ಈ ವೈ ಯೂಸ್ ಟು ಕಾಲ್ ಮಿ ಅಪ್ಪಾಜಿ ಇಸ್ he thinks that I look like his father. Okay. ಅದಕ್ಕೆ ನನ್ನ ಹೆಸರು ಬರ್ತ್ ಹೆಸರು ನನಗೆ ಪುಟ್ಸ್ವಾಮಿ, ಬಿಕಾಸ್ his father's name is ಪುಟ್ಸ್ವಾಮಿ. ಸೊ he saw his father in me. ಯಾರು ನೋಡಿದ್ದೀರಲ್ಲ ಲೈಫ್ಲಿ, ಯಾರು ಪ್ರಪಂಚದಲ್ಲಿ ತಂದೆ ಬಂದ್ಬಿಟ್ಟು ಮಗನ ತಂದೆ ಅಂತ ಕರೆಯೋದು, ಅದು ನನಗೆ ಆಗಿದೆ ಅನುಭವ. ಅವಾಗ ನನಗೆ ಆ ಅನುಭವ ಸಿಕ್ಬಿಡ್ತು. ಅಪ್ಪಾಜಿ ಅಂತ ಕರಿತಿದ್ರು ನನ್ನ, ನಮ್ಮ ಫ್ರೆಂಡ್ಸ್ ಎಲ್ಲ ಕರಿತಿದ್ರು. ಸೊ ದಟ್ ಒನ್ ವಾಸ್ a good name. But ಇವಾಗ ಬಯೋಲಾಜಿಕಲಿ ಐ ಬಿಕಮ್ ಎ ಫಾದರ್ ಇಸ್ ಸಮಥಿಂಗ್ ಎಲ್ಸ್. ಅದರಲ್ಲಿ ಒಂದು ಪ್ರಶ್ನೆ ಇದೆ ಶಿವಣ್ಣ. ನಾನೊಂದು ಸೀರೀಸ್ ನೋಡ್ಬೇಕಾದ್ರೆ ಅದ್ರಲ್ಲಿ ಹೇಳ್ತಾರೆ, ಎನಿಬಡಿ ಕ್ಯಾನ್ ಬಿಕಮ್ ಅ ಫಾದರ್ ಬಟ್ ಇಟ್ ಟೇಕ್ಸ್ ಅ ಸ್ಪೆಷಲ್ ಮ್ಯಾನ್ ಟು ಬಿ ಅ ಡ್ಯಾಡ್. ಅದನ್ನ ಕನ್ನಡಕ್ಕೆ ನಾವು ಅನುವಾದ ಮಾಡೋದಾದ್ರೆ, ಅಪ್ಪ ಯಾರು ಬೇಕಾದ್ರೂ ಆಗ್ಬಿಡ್ಬೋದು, ತಂದೆ ಆಗೋದು ಬಹಳ ಕಷ್ಟ ಅಂತ. ನಿಮ್ಗೇನು ಅನ್ಸುತ್ತೆ ಇದ್ರ ವ್ಯತ್ಯಾಸ ಏನು? ಬಯೋಲಾಜಿಕಲಿ ಒಬ್ಬರನ್ನ ಹುಟ್ಟಿಸ್ಬಿಡೋದು ಮಾತ್ರನ, ಅದಾದ್ಮೇಲೆ ನೀವು ಹೇಳ್ದಂಗೆ ವ್ಯಾಲ್ಯೂಸ್, ಅಪ್ಬ್ರಿಂಗಿಂಗ್, ಇದರಲ್ಲೆಲ್ಲ ಪಾತ್ರ ನಿಭಾಯಿಸೋನು ತಂದೆ ಆಗ್ತಾನೆ? ಅದೇ ಏನ್ ಕೇಳಿದ್ರು ನನ್ನ ತಂದೆ ಅಂದ್ರೆ ಐ ಬಾಟ್ ಇಟ್, ಆಫ್ ಕೋರ್ಸ್, ಅದೇ ತಂದೆ, ಅದರಲ್ಲೇ ಇದೆ. ಐ ಗಿವ್, ದಟ್ ಇಸ್ ತಂದೆ. ನೀವು ಹೇಳ್ತಿದ್ರಿ ಡಾಕ್ಟರ್ ರಾಜ್ಕುಮಾರ್ ಅವರೇ ನಿಮ್ಮನ್ನ ಅಪ್ಪಾಜಿ ಅಂತ ಕರಿತಿದ್ರು. ಈಗ ನೆಕ್ಸ್ಟ್ ಯು ಆರ್ ಕಮಿಂಗ್ ಔಟ್ ವಿತ್ ಒನ್ ಡಾಕ್ಯುಮೆಂಟ್ರಿ ಕಾಲ್ಡ್ ಸರ್ವೈವರ್. ಆ ಸರ್ವೈವರ್ ಅನ್ನೋ ಡಾಕ್ಯುಮೆಂಟ್ರಿನಲ್ಲಿ ಆ ಸೂಪರ್ ಸ್ಟಾರ್ ಡಾಕ್ಯುಮೆಂಟ್ರಿ ಅಂತ ನೀವು ಅದನ್ನು ಟೈಟಲ್ ಮಾಡಿದ್ದೀರಿ. ಮೊನ್ನೆ ಯು ರಿಲೀಸ್ ದ ರಶಸ್ ಆಫ್ ಇಟ್. ತುಂಬ ಚೆನ್ನಾಗಿ ಕಾಣ್ತಿದೆ, ಅದು ವೆರಿ ಇಂಟ್ರೆಸ್ಟಿಂಗ್. ಆದರೆ ಈ ಸರ್ವೈವ್ ಆಗೋದಕ್ಕೂ ಕೂಡ ಒಂದು ಮನಸ್ಥಿತಿ ಬೆಳೆಸ್ಬೇಕು ಶಿವಣ್ಣ, ಒಂದು ಮೈಂಡ್ ಸೆಟ್ ಡೆವಲಪ್ ಆಗಬೇಕು. ಇದು ಆಗೋದು ಹುಟ್ಟಿದ ಮೇಲೆ ಎಷ್ಟೋ ವರ್ಷಗಳಾದ್ಮೇಲಲ್ಲ, ಬೆಳೀತಾ ಆಗುವಂಥದ್ದು. ಸೊ ನಿಮ್ಮ ಒಂದು ಅಪ್ಬ್ರಿಂಗಿಂಗಲ್ಲಿ, ನಿಮ್ಮ ಒಂದು ಪೋಷಣೆಯಲ್ಲಿ, ಅಥವಾ ನಿಮಗೆ ಸಿಕ್ಕಂಥ ಪೋಷಣೆಯಲ್ಲಿ ನೀವು ಏನು ನೆನೆಸ್ಕೋತೀರಿ? ಇದರಿಂದ ನನ್ನ ಮನಸ್ಸು ಗಟ್ಟಿ ಆಯ್ತು, ಇದರಿಂದ ನಾನು ಇದನ್ನ ಗೆಲ್ಲೋ ಅಂತ ಅಥವಾ ಇದನ್ನ ಎದುರಿಸೋ ಅಂತ ಛಲ ಬಂತು. ವಾಟ್ ಇಸ್ ಇಟ್ ದಟ್ ನಮ್ಮನ್ನ ಬೆಳೆಸ್ಬೇಕಾದ್ರೆ ಫಾದರ್ ಎಲ್ಲರೂ ಇವಾಗ ರಾಜ್ಕುಮಾರ್ ಮಕ್ಳು ಅಂತ ಎಲ್ಲರಿಗೂ ಒಂದು ಇರುತ್ತೆ. ಓಕೆ, ಇವರು ಇದರಲ್ಲೇ ಓಡಾಡಿರ್ತಾರೆ, ಬೆನ್ಸ್ ಕಾರ್ಡ್ ಓಡ್ತಾರೆ, ಇವರು ಸ್ಕೂಲ್ಗಳು ಹೋಗ್ಬೇಕಾದ್ರೆ ಒಂದು ದೊಡ್ಡ ಟಿಫನ್ ಕ್ಯಾರಿಯರ್ ಫುಲ್ಲಾಗೆ ಸ್ಪೆಷಲ್ ಊಟ ಅಂತ ಇಲ್ಲ. ಅವ್ರು ನಮ್ಮನ್ನು ತುಂಬ ಸಿಂಪಲಾಗಿ ಬೆಳೆಸ್ತಿರು. ಅಂದರೆ ದೇ ಬಿಕಾಸ್ ಅವರು ಬಂದ್ಬಿಟ್ಟು ಆ ಅನುಭವನ ಭಾಳ ಸ್ವೀಟಾಗೆ ಆ ಕಷ್ಟನ ತಿಳಿಸಿದ್ರು. ಬಹಳ ಸ್ವೀಟ್ ಆಗಿ ಕಷ್ಟ ಅಂತ ತಿಳಿಸಿದ್ರು. ಮೀನ್ಸ್ ಇವನ್ ದೋ ವಿ ಹ್ಯಾಡ್ ಗುಡ್ ಫುಡ್ ಟು ಈಟ್,
ಎಗ್ಸ್ ಇತ್ತು, ಬ್ರೆಡ್ ಇತ್ತು, ಬಟರ್ ಇತ್ತು, ಜಾಮ್ ಇತ್ತು, ತುಪ್ಪ ಇತ್ತು, ಸಾಂಬಾರ್ ಇತ್ತು, ಎಲ್ಲ ಇತ್ತು. ವೀಕ್ಲಿ ಒನ್ಸ್ ನಾನ್ ವೆಜ್ ಇತ್ತು. ಬೇರೆಯವ್ರ ಫಿಲ್ಮ್ ಮನೇಲಿ ಥರ ಡೈಲಿ ನಾನ್ ವೆಜ್ ಊಟ ಎಲ್ಲ ಇಲ್ಲ, ಓನ್ಲಿ ಸಂಡೇಸ್. ವೀಕ್ ಡೇಸ್ ಸ್ಕೂಲಿ ನೀನು ಏನು ತಗೋಬೇಕು, ಎಲ್ಲರೂ ಏನು ತಗೊಂಡ್ಬರ್ತಾರೋ ಕಾಮನ್ ಪೀಪಲ್ ಅದೇ ಥರ ನೀನು ತಗೊಂಡೋಗ್ಬೇಕು. ವಿ ವರ್ ಆಲ್ ಅಬೌಟ್ ಸಮ್ 25 to 30 cousins together in the house, and there was no differentiation. Even we used to go by bus, like normal people go by bus to the school. We used to go by bus to the school, college. So ಅಲ್ಲಿ ನಾವು ಎಲ್ಲರೂ ನೋಡ್ತೀವಿ, ಅದು ನಮ್ಮ ಪಾಠ ಕಲಿಸುತ್ತೆ. ಅದು ಸ್ಟ್ರೈನ್ ಅಂತ ನಮ್ಗೆ ಅನಿಸ್ಲಿಲ್ಲ, ಅದು ನಮ್ಮ ಲೆಸನ್ ಅಂತ ಅನಿಸ್ತು. ಆ ಅನುಭವ ಏನು ಆ ಅನುಭವನ ಇದಕ್ಕೆಲ್ಲ ನಮಗೆ ದಾರಿ ಮಾಡಿಕೊಡುತ್ತೆ. ಒನ್ ಟೈಮ್ ವಿ ಕಾಂಟ್ ಇದು. ಸೊ ಅಲ್ಲೇನಿದೆ, ಅಲ್ಲಿ ನಾವು ಕಷ್ಟನ ನೋಡ್ತೀವಿ, ಸುಖನ ನೋಡ್ತೀವಿ. ಅದಕ್ಕೆ ಕಷ್ಟದಲ್ಲೇ ಸುಖ ನೋಡು ಅಂತ ಹೇಳ್ತಾರೆ. ನಾವು ಕಷ್ಟದಲ್ಲೇ ಸುಖ ತೋರಿಸ್ಕೊಟ್ರು ಫಾದರ್ ಮದರ್ ಎಲ್ಲ. ಇದು ಮಗನ ಹಿಂಗೆ ಹೋಗ್ಬೇಕು ದಾರಿ. ಫ್ರೆಂಡ್ಸ್ ಹೇಳ್ತಾರೆ, ರಾಜ್ಕುಮಾರ್ ಮಗ ನೀನೇ ಅದು ಕೂಡ ಬಸ್ಲ ಬರ ಅಂತ ಎಲ್ಲ ಹೇಳ್ತಾರೆ. ಬಟ್ ಇಲ್ಲ, ಅವ್ರು ಹೇಳ್ತಾರೆ ಇಲ್ಲ, ಅವ್ರು ನಮ್ಮ ಮನೇಲಿ ಹೇಳಿದಾರಪ್ಪ, ನಮಗೆ ಮಾಡ್ತೀವಿ ಅಷ್ಟೇ. ಅಂದರೆ ಎಷ್ಟು ಚೆನ್ನಾಗಿ ಆ ಕಷ್ಟನ ನಮ್ಮ ಬಾಯಲ್ಲಿ ಬರ್ತದೆ, ಬೇರೆ ಫ್ರೆಂಡ್ಸ್ ಬಾಯಿಂದ ಬರುತ್ತೆ ನೋಡಿ. ಓ ಹೌದಾ, ಹಂಗಿರ್ಬೋದು, ಹಂಗೂ ಒಂದು ದಾರಿನ ಅಂತ. ಬಟ್ ನಮ್ಗೆ ಆ ಥಾಟ್ ಪ್ರೊಸೆಸ್ ಇರಲಿಲ್ಲ ಅವಾಗ. ನಾವು ಬೆನ್ಸ್ ಗಾಡಿಲಿ ಹೋಗ್ತೀವಿ, ನೋ ವಿ ಫೆಲ್ಟ್ ಇವನ್ ಹಿ ಈಸ್ ಗೋಯಿಂಗ್, ವೈ ಶುಡ್ ಐ. ಸೊ ನನಗೆ ಸರ್ವೈವರ್ ಮಾಡೋದಕ್ಕೂ ಅದೇ ಒಂದು ಡಾಕ್ಟ್ರೇ ಫಸ್ಟ್ ಐಡಿಯಾ ಕೊಟ್ಟಿದ್ದು, ಡಾಕ್ಯುಮೆಂಟ್ರಿ ಮಾಡಿ ನೀವು. ಈ ನ್ಯೂ ಮೈ ಹಿಸ್ಟ್ರಿ 2000 ಫಸ್ಟ್ ಈ ಫ್ರ್ಯಾಕ್ಚರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಐ ಗೋಯಿಂಗ್ ಟು ದಿಸ್ ಒನ್ ಬ್ರೈನ್ ಇದು ಅನಿರಿಸಮ್ ಅಂತ ಬರುತ್ತೆ, ಅದು 2011 ಮಾಡಿಸ್ತಾ ಇದ್ದು. 2015 ಹಾರ್ಟು, ಆ್ಯಂಡ್ 24 ದೆನ್ 19 ಐ ಹ್ಯಾಡ್ ಶೋಲ್ಡರ್ ಸರ್ಜರಿ. ಸೊ ಫ್ರಮ್ ಹೆಡ್ ಟು ಟೋ, ಹೆಡ್, thorax and abdomen, all the 3 places I have gone through everything. Fractures, operations. ಸೊ ಜೀವನದ ಒಂದು ಪಾಠ ಅದು. ಸೊ ಇದೆಲ್ಲ ಮಾಡಬೇಕಾದ್ರೆ ಒಂದು ಮಾಡಿ ಹೌ ಯು ಕೇಮ್ ಔಟ್ ಆಫ್ ಇಟ್. ಬಟ್ ಅದರಲ್ಲೂ ಅಷ್ಟೇ, ನಾನು ಒಬ್ಬಂದೇ ಅಲ್ಲ, ನಾ ಹಿಂಗೆ ಮಾಡಿಬಿಟ್ಟೆ, ನಾ ಹಿಂಗೆ ಗೆದ್ಕೊಂಬಂದ್ಬಿಟ್ಟೆ ಇಲ್ಲ. ಎಷ್ಟೋ ಜನ ಇದ್ರು, ನಾನು ಗೆಲ್ಲಕ್ಕೆ ಎಷ್ಟೋ ಜನ ಸಪೋರ್ಟ್ ಇತ್ತು. ನಮ್ಮ ಫ್ಯಾಮಿಲಿ, ಗೀತಾ ಮಕ್ಕಳು, ನಮ್ಮ ಇಂಡಸ್ಟ್ರಿ, ನಮ್ಮ ಡೈರೆಕ್ಟರ್ಸು, ನಮ್ಮ ಕೋ ಆರ್ಟಿಸ್ಟ್ಗಳು, ಆ್ಯಂಡ್ ನಮ್ಮ ಫ್ರೆಂಡ್ಸು, ಎಲ್ಲರಿಗಿಂತ ಹೆಚ್ಚಾಗಿ ಅಭಿಮಾನಿಗಳು. ಎವ್ರಿಬಡಿ ವಾಸ್ ಬಿಹೈಂಡ್ ಮೀ, ದ ಹೋಲ್ ಇಂಡಸ್ಟ್ರಿ, ನಾಟ್ ಓನ್ಲಿ ಫ್ರಮ್ ಕರ್ನಾಟಕ, ಈವನ್ ಫ್ರಮ್ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ, ನಾರ್ತ್, ಎಲ್ಲ ಕಡೆನೂ ದಟ್ ಶವರ್ಸ್ ಆಫ್ ಬ್ಲೆಸ್ಸಿಂಗ್ಸ್ ವೇರ್ ದೇರ್ ಫಾರ್ ಮೀ, ವಿಚ್ ಮೇಡ್ ಮೀ ಟು ಬಿ ಈಸಿ ಇನ್ ಲೈಫ್. ಆ್ಯಂಡ್ ಡಾಕ್ಟರ್ಸ್ ಎಸ್ಪೆಷಲಿ. ಅಂದರೆ ಒಬ್ಬರು ಸರ್ವೈವ್ ಆಗಬೇಕು ಅಂದರೆ ಒಂದು ಸಪೋರ್ಟ್ ಸಿಸ್ಟಮಿನ ಪ್ರಾಮುಖ್ಯ. ಹೌದು, ಎವ್ರಿಥಿಂಗ್ ಯು ನೀಡ್ ಅ ಸಪೋರ್ಟ್ ಸಿಸ್ಟಮ್. ಆಲ್ಸೋ ಈ ಡಾಕ್ಯುಮೆಂಟ್ರಿನಲ್ಲಿ ವಾಟ್ ಸೈಡ್ ಆಫ್ ಯೋರ್ಸ್ ಡು ವಿ ಗೆಟ್ ಟು ಸೇ? ಅಂದ್ರೆ ನಮ್ಮ PNS ವಿಸ್ತಾರ ವೀಕ್ಷಕರಿಗಾಗಿ ಒಂದು ಝಲಕ್ ನಿಮ್ಮ ಮಾತುಗಳಲ್ಲಿ ನೀವು ಕೊಡ್ಬೋದಾದ್ರೆ. ಐ ಥಿಂಕ್ ಯು ಕ್ಯಾನ್ ಸಿ ದಟ್ ಲಾಸ್ಟ್ಲಿ ಬಂದ್ಬಿಟ್ಟು ಹೇಳ್ತಾರೆ, ಇದು ಕಿತ್ತಾಕ್ತೀವಿ, ಅದು ಆಗ್ತಾರೆ. ಲಾಸ್ಟ್ ಎಷ್ಟೇ ಇದು ಅಂತ ಅವ್ರು ಅಷ್ಟು ಸಿಂಪಲ್ ಆಗಿ ಹೇಳ್ತಾರೆ ಅಂತ. ಒಂದು ಡಾಕ್ಟರ್ ಹೇಳ್ತಾರೆ ಹೆಂಗೆ ಆಪರೇಷನ್, 6 ಆಪರೇಷನ್ ಪುಟ್ ಟುಗೆದರ್ ಈಸ್ 1 ಆಪರೇಷನ್. ಅಲ್ಲೂ ಅಷ್ಟೇ, ವಿಲ್ ರಿಮೂವ್ ದಟ್, this one, we'll place this one, and one more this one, they'll stitch it and put the pipe here, from here they'll current everything. It was just like ಇಷ್ಟೇನಾ ಅನಿಸುತ್ತೆ. But the doctor did not give me a risk factor at all when he said me. That's all. I said no, ನಮಗೆ ಮನೇಲಿ ಗೀತಾ ಎಲ್ಲ ಮಕ್ಳಿಗೆಲ್ಲ ಅಷ್ಟೇ, ಬರಬೇಡಿ, ನಿಮಗೆ ಸುಮ್ಮನೆ ಯೋಚನೆಗಳು ಶುರು ಮಾಡುತ್ತೆ. ನೀವು ಹೋಟ್ಲಿಗೆ ಹೋಗಿ ಮಾರ್ನಿಂಗ್ 6:30 ಸರ್ಜರಿ ಸ್ಟಾರ್ಟೆಡ್. ದೇ ಸೆಡ್ 5 to 5.5 to 6 hours ಆಗುತ್ತೆ. ಅಲ್ಲಿ ಹೋದ್ರು, ಅವಾಗ ಎವ್ರಿ 2 hours ದೇ ಯೂಸ್ ಟು ಗಿವ್ ದ ಅಪ್ಡೇಟ್ ಫಾರ್ ದೆಮ್. ದೇ ವರ್ ಇನ್ ದ ಹೋಟೆಲ್ ಪಕ್ಕನೇ ಇದೆ. ಬಂದು ಅವ್ರಿಗೆ ಟೆನ್ಷನ್ನು, ಈ ಟುಕಿಟ್. ಸೊ ಅದನ್ನು ನೆನೆಸ್ಕೊಂಡು ನಾನು ಹೇಳಿದಾಗ ಇಟ್ ವಾಸ್ ಒಂದು ಫನಿ, ಎವ್ರಿಥಿಂಗ್ ವೆಂಟ್ ಆನ್ ಫನಿಯಾ. ಫನ್ನಿ ಅದೇ ಅನಿಸುತ್ತೆ. ಆ್ಯಂಡ್ ವಾಟ್ ಮೇಕ್ಸ್ ಯು ನಾಟ್ ಜಸ್ಟ್ ಅ ಸೂಪರ್ ಸ್ಟಾರ್ ಶಿವಣ್ಣ, ಯು ಆರ್ ಅ ರಾಕ್ ಸ್ಟಾರ್. ಎಂತ ಸೀರಿಯಸ್ ಸರ್ಜರಿನ ನೀವು ಫನ್ನಿ ಅನ್ಬಿಡ್ತಾ ಇದ್ದೀರಿ. ಏನ್ ಮಾಡಕ್ಕಾಗ್ತಮ್ಮ, ಒಂದು ಗೆಲ್ಬೇಕು ಇಲ್ಲ ಸೋಲ್ಬೇಕು ಅಷ್ಟೇ ನಮ್ಮ, ಒಂದು ಬದುಕಬೇಕು ಇಲ್ಲ ಸಾಯ್ಬೇಕು ಅಷ್ಟೇ. ಅದೆರಡರ ಮಧ್ಯೆ ಅದು ಅಷ್ಟೇ, ಇನ್ನೇನಿಲ್ಲ ಲೈಫ್. ಇನ್ನೇನ್ ಮಾಡಕ್ಕಾಗ್ತ ಹೇಳಮ್ಮ. ಪ್ರತಿ ಮನುಷ್ಯ, ನಾನು ಐ ಕಾಂಟ್ ಬಿ ಅಲೈವ್ ಫಾರ್ ಮೆನಿ. ಆ ಟೈಮ್ನಲ್ಲಿ ನಿಮ್ಗೆ ನೀವೇನು ಹೇಳ್ಕೊತೀರಾ ಶಿವಣ್ಣ? ಲೆಟ್ಸ್ ಸೇ
ಜೀವನ ಇಂತ ಒಂದು ಪರಿಸ್ಥಿತಿ ತಂದಿಟ್ಬಿಟ್ಟಿದೆ. ಗೀತಾಕ ಆಬ್ವಿಯಸ್ಲಿ ಶಿ ಇಸ್ ವೆರಿ ಬಾದರ್ಡ್. ನಿಮ್ಮ ಮಗಳು ಎವ್ರಿಬಡಿ, ಬಟ್ ವಿ ಹ್ಯಾವ್ ಟು ಸಿ, ವಿ ಹ್ಯಾವ್ ಟು ಗೋ ಹೆಡ್ ವಿತ್ ಲೈಫ್. ಎಲ್ಲರೂ ಅಷ್ಟೇ ಹೋಗ್ಬೇಕು. ನಾವು ಅನ್ಕೋತೀವಿ ಎಲ್ಲರ ಜೊತೆ ನಾವು ತುಂಬ ಜನ ತುಂಬ ವರ್ಷಗಳಿರ್ತೀವಿ ಅಂತ. ಇಲ್ಲ, ಇರೋಕ್ಕಾಗಲ್ಲ. ಅದನ್ನ ಬಿಟ್ಟು ಹೋಗ್ಲೇಬೇಕಾಗತ್ತೆ. ವಿ ಕಾಂಟ್ ಬಿ ವಿತ್ ದೆಮ್ ಫಾರ್ ಆಲ್ವೇಸ್. ಅದೇ ನಾನು ಹೇಳೋದು, ಎಲ್ಲರೂ ಎಷ್ಟು ವರ್ಷ ಅದು ಬದುಕೋಕ್ಕಾಗತ್ತೆ. ಅದೇ ಆ ಬದುಕಲ್ಲಿ ನಾವು ಬದುಕಿ ನಾವು ಹೋಗೋವರೆಗೂ ನಾವು ಏನು ನಾವು ಕಾಪಾಡ್ತೀವೋ ವಿತ್ ಪೀಪಲ್ಸ್ ಆಗಲಿ, ವಿತ್ ಫ್ಯಾಮಿಲಿ ಆಗಲಿ, ಅದೇ ಶಾಶ್ವತ ಉಳ್ಕೊಳ್ಳೋದು. ದಟ್ ಮೆಮೊರಿ. ಇವತ್ತು ಹೇಳಿದ್ನಲ್ಲ, ಐ ಡೋಂಟ್ ಫೀಲ್ ದಟ್ ಮೈ ಫಾದರ್ ಇಸ್ ನಾಟ್ ದೇರ್, ಮೈ ಬ್ರದರ್ ಇಸ್ ನಾಟ್ ದೇರ್, ಮೈ ಮದರ್ ಇಸ್ ನಾಟ್ ದೇರ್ ಅಂತ ನಾನು ಫೀಲ್ ಮಾಡಲ್ಲ. ಐ ಫೀಲ್ ದಟ್ ದೇ ಆರ್ ಆಲ್ ದೇರ್. ಎಲ್ಲೋ ಇದಾರಮ್ಮ, ಹೋಗ್ತಾರೆ, ಅಲ್ಲಿ ನೋಡಿ ಯಾವತ್ತೂ ಮೀಟ್ ಮಾಡ್ತೀವಿ ಅಷ್ಟೇ. ವಿ ಹ್ಯಾವ್ ಟು ಥಿಂಕ್, ಲೆಟ್ ಥಿಂಕ್ ದಟ್ ಹಿ ಹ್ಯಾಸ್ ಗಾನ್ ಟು US, ಹಿ ಹ್ಯಾಸ್ ಗಾನ್ ಫಾರ್ ಅ ಶೂಟಿಂಗ್. ಇಲ್ಲ ಬರ್ಬೋದು ಅದು ಆ ಇದ್ರಲ್ಲಿ ಬದುಕಬೇಕಮ್ಮ. ದಟ್ ಈಸ್ ದ ಹೋಪ್ ವೇರ್ ವಿ ಜಸ್ಟ್ ಗೋ ಆನ್ ಲಿವಿಂಗ್. ನೀವು ಇಷ್ಟು ಗಟ್ಟಿ ಇದ್ದೀರಾ ಶಿವಣ್ಣ, ಬಟ್ ವಾಟ್ ಯು ಟೆಲ್ ಯುವರ್ ಫ್ಯಾಮಿಲಿ? ಅಂದ್ರೆ ಇಂಥ ಪರಿಸ್ಥಿತಿನಲ್ಲಿ ನಿಮ್ಗಿನ್ನ ಜಾಸ್ತಿ ಆತಂಕ. ಅವ್ರು ನನಗಿಂತ ಬೋಲ್ಡ್ ಆಗಿದ್ರು. ಅವರು ದೇ ವರ್ ವೆರಿ ಬೋಲ್ಡ್. ಗೀತಾ ವಾಸ್ ವೆರಿ ಬೋಲ್ಡ್. ಅವ್ರು ಹಳೋದೆಲ್ಲ ಜಾಸ್ತಿ ಮಾಡಲಿಲ್ಲ. ಸಮ್ ಪ್ಲೇಸಸ್ ವೆನ್ ಐ ಯೂಸ್ ಟು ಕ್ರೈ, ಶಿ ಯೂಸ್ ಟು ಕ್ರೈ ಅಷ್ಟೇ ಹೊರತು. ಅದರ ಶಿ ವಾಸ್ ವೆರಿ ಬೋಲ್ಡ್. ಹಂಗಲ್ಲ. ಬಟ್ ಒಂದು ಕ್ಷಣಕ್ಕಾದ್ರೂ ವರ್ ಯು ಶೇಕನ್ ಶಿವಣ್ಣ? ಈಗ ತಾನೇ ಹೇಳಿದ್ರಲ್ಲ. ಇಲ್ಲ, 100. ಅದೇ ನಮ್ಮ ಪ್ರಾಕ್ಟಿಕಲ್ ಆಗಿ ಹೇಳ್ಬೇಕಮ್ಮ. ನಾವು ಮನುಷ್ಯರಲ್ಲಮ್ಮ ನಾವು. ಏನಿಲ್ಲ ಅದು, ಬಟ್ ನನ್ನ ತಲೆ ಗಟ್ಟಿ ಇದೆ ಎവിടെ ಅಂತ ಬಂಡೆಗೆ ಚಚ್ಕೊಳಕ್ಕಾಗ್ತ ನಾವು? ಇಲ್ಲ ಅಲ್ಲಮ್ಮ. ಸ್ಮಾಲ್ ಥಿಂಗ್ಸ್ ಆರ್ ದೇರ್. ಬಟ್ ಯಾವ ಎಮೋಷನ್ ಯಾವಾಗ ಇಟ್ಕೊಬೇಡ, ಅದು ಡೇಂಜರ್ ಹೆಲ್ತ್ಗೆ. ಒಳಗಡೆ ನುಂಗಿ ಅದು ಹೇಳ್ಕೊಂಬಿಡ್ಬೇಕು, ಸಮ್ಟೈಮ್ ಹತ್ಬಿಡ್ಬೇಕು. ದೆನ್ ಓನ್ಲಿ ದಟ್ ಪ್ರೆಷರ್ ವಿಲ್ ಗೋ. ಅದು ಇಂಪಾರ್ಟೆಂಟ್. ನೀವು ಹೇಳ್ತಿದ್ರಿ ಡಾಕ್ಟರ್ ರಾಜ್ಕುಮಾರ್ ಮಗ ಏನು ಬಸ್ಸಲ್ಲಿ ಬರ್ತಾರೆ ಅನ್ನೋ ಥರ. ಅಂದರೆ ಈ ರೀತಿಯ ಆಲೋಚನೆ ನಮ್ಮಂಥ ಕಾಮನರ್ಸ್ ಅಲ್ಲಿ ಭಾಳ ಸಹಜವಾಗಿ ಮೂಡ್ಬಿಡುತ್ತೆ. ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ, ಹಿ ಹ್ಯಾಸ್ ಇಟ್ ಈಸಿ, ಅವ್ರಿಗೆ ಇಲ್ಲ ಅನ್ನೋರು ಯಾರಿದ್ದಾರೆ? ಅವ್ರಿಗೆ ಸಿಗದೇ ಇರೋವಂಥದ್ದು ಏನಿದೆ ಅಂತ. ಆದರೆ ಪ್ರಶ್ನೆ ಇರೋದು, ಅಂಥ ದೊಡ್ಡ ವ್ಯಕ್ತಿತ್ವದ ಮಗ ಆದಾಗ ಅದರದೇ ಆದಂಥ ಒಂದು ಸವಾಲುಗಳ ಪಟ್ಟಿಯನ್ನೇ ತಂದು ಬಿಡುತ್ತೆ. ಮಲ್ಟಿಪಲ್ ಚಾಲೆಂಜಸ್ ಯು ಫೇಸ್ ಆಸ್ ದ ಸನ್ ಆಫ್ ಡಾಕ್ಟರ್ ರಾಜ್ಕುಮಾರ್. 100%. ಈ ಚಾಲೆಂಜಸ್ ಬಗ್ಗೆ ಮಾತಾಡಿಸೋಣ. ಇವತ್ತಿಗೂ ನೀವು ಅದನ್ನ ಎದುರಿಸ್ತೀರಾ? ನಮಗೆ ಏನಂದ್ರೆ ದೇರ್ ಆಲ್ ಅಂದರೆ ಅವ್ರಿಗೆ ಸಿಂಪಲ್ ವೇ ಅವ್ರು ಬೆಳೆಸಿದ ರೀತಿ ಇದೆಯಲ್ಲಮ್ಮ. ಐ ಥಿಂಕ್ ಬಹುಶಃ ಇಟ್ ಇಸ್ ಅ ವಂಡರ್. ನಾ ಹೇಳಿದ್ನಲ್ಲಪ್ಪ, ರಾಜ್ಕುಮಾರ್ ಮಕ್ಳು ಅಂತ ತಕ್ಷಣ ಏನೋ ಅನ್ಕೊಂಡ್ಬಿಡ್ತಾರೆ, ಅವ್ರಿಗೇನು ಬಿಡ್ರಿ. ಇಲ್ಲ, ಆಮೇಲೆ ಅವರು ಬಂದು ನಾವು ಟೀ ಅಂಗಡಿ ಕುದಿಬೇಕಾದ್ರೆ, ಸರ್ ನೀವು ಇಲ್ಲೆಲ್ಲ ಬಂದು ಟೀ ಕುಡಿತೀರಾ ಸರ್ ಅಂತ ಕೇಳ್ತಾರೆ. ಆಮೇಲೆ ಬಸ್ಲಿ ಇವಾಗ ನಾವು ಆ್ಯಕ್ಟರ್ ಆದಮೇಲೆ ಒಂದೊಂದ್ಸತಿ ಟು ಗೆಟ್ ದಟ್ ಫ್ರೆಶ್ನೆಸ್ ಬ್ಯಾಕ್, ಐ ಟ್ರಾವೆಲ್ ಬೈ ಬಸ್. ಇನ್ ಚೆನ್ನೈ ಹೋದಾಗ ಆ ಲೋಕಲ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀನಿ. ಅವ್ರು ಕಂಡಕ್ಟರ್ ಸರ್ ನೀವೇನು ಸರ್ ಇಲ್ಲಿ? ಇಲ್ಲ, ಸುಮ್ಮನೆ ಐ ಫೆಲ್ಟ್ ಯೂಸ್ ಟು ಗೋ ಬೈ ದಿಸ್ ರೂಟ್ ಓನ್ಲಿ. ಐ ಯೂಸ್ ಟು ಗೋ. ಐ ಥಾಟ್ ಲೆಟ್ ಮಿ ಟ್ರಾವೆಲ್ ಇನ್ ದಿಸ್ ರೂಟ್ ಟು ಜಸ್ಟ್ ಟು ಎಕ್ಸ್ಪೀರಿಯನ್ಸ್ ಅಗೇನ್. ಸೊ ದೋಸ್ ಥಿಂಗ್ಸ್ ಆಲ್ ನೋ ವಿ ಜೀವನ ಅದು ಅಷ್ಟು ಇದೆಲ್ಲಮ್ಮ. ವಿ ಕಾಂಟ್ ಫರ್ಗೆಟ್ ದೋಸ್ ಥಿಂಗ್ಸ್. ಅದು ಇವಾಗ ಸವಿಬೇಕು. ಒಬ್ಬರು ಏನು ಮಾಡೋದು, ಬಂದ ತಕ್ಷಣ ಮರ್ತು ಬಿಡ್ತಾರೆ. ಒಂದು ಸತಿ ನಾವು ಯಾವಾಗಲೂ ಮುಂದಕ್ಕೆ ಹೋಗ್ತಿರ್ಬೇಕು, ಚೆನ್ನಾಗಿ ಕರ್ಕೊಂಡಿರ್ಬೇಕು ದೇವ್ರನ್ನ. ಒಂದು ಸತಿ ಹಿಂದೆ ತಿರುಗಿ ನೋಡಬೇಕು, ಹೆಂಗಿದ್ದವ್ರು ಹಿಂಗವರು ಕರ್ಕೊಂಡೋಗಿದ್ದಾರೆ, ನಾವಿನ್ನು ಮುಂದೆ ಹೆಂಗಿರ್ಬೇಕು ಅನ್ನೋದಕ್ಕೆ ಒಂದು ಪಾಠ ಅದು. ನೀವು ಜೀವನದಲ್ಲಿ ರಿಜೆಕ್ಷನ್ ಫೇಸ್ ಮಾಡಿದ್ದೀರಾ ಯಾವ್ದಾದ್ರು ವಿಷಯದಲ್ಲಿ? ಅಂದ್ರೆ ಎಲ್ಲರೂ ಹೇಳ್ತಾರಲ್ಲ, ಅದೇ ಇವಾಗ ಹೇಳ್ದಂಗೆ ರಾಜ್ಕುಮಾರ್ ಅವ್ರ ಮಗಂಗೆ, ಅದು ಶಿವರಾಜ್ ಕುಮಾರ್ ಯಾರೇ ಇಲ್ಲ ಅಂತಾರೆ. ಈ ಹಂತದಲ್ಲಿ ಅಂತಲ್ಲ, ಅಲಾಂಗ್ ದ ಇಯರ್ಸ್, ಎಷ್ಟೋ ವರ್ಷಗಳ ಹಿಂದೆ ಯಾರೋ ಆಗಿರ್ಬೋದು, ರಿಜೆಕ್ಷನ್ ಅನ್ನ ನೀವು ಫೇಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ? ನಾಟ್ ಲೈಕ್ ದ ನಾಟ್ ರಿಜೆಕ್ಷನ್ ಅಂತ ಹೇಳೋಕ್ಕಾಗಲ್ಲ, ಬಟ್ ನಮಗೂ ಏನಾಗ್ತದೆ, ಫೇಲ್ಯೂರ್ಸ್ ಎಲ್ಲ ಬಂದಿದೆಯಲ್ಲಮ್ಮ. ಇಟ್ಸ್ ಅ ಸಾರ್ಟ್ ಆಫ್ ರಿಜೆಕ್ಷನ್ ಓನ್ಲಿ. ಇಟ್ಸ್ ರಾಜ್ಕುಮಾರ್ ಮಗನ ಪಿಕ್ಚರ್ ಏನೇ ಹೋಗ್ಬಾರ್ದ, ಹಂಗಿಲ್ಲ. ಪಿಕ್ಚರ್ ಜನ ವಿ ಶುಡ್ ನಾಟ್ ಚೀಟ್ ದ ಪೀಪಲ್. ಆಗುತ್ತೆ ಜನ ಚೀಟ್ ಮಾಡ್ದಂಗೆ ಆಗುತ್ತೆ. ಇಲ್ಲ, ಆ ಟೈಮಿಗೆ ಇನ್ನೊಬ್ಬಂದು ಒಂದು ಒಳ್ಳೆ ಸಿನಿಮಾ ಇರುತ್ತೆ, ಅದಕ್ಕೆ ನಾವು ಏನು ನ್ಯಾಯ ಕೊಡದೇ ಇರ್ತಾರೆ ಆಗುತ್ತೆ. ನೋ, ಎ ಪಿಕ್ಚರ್ ವಿಚ್ ಹ್ಯಾಸ್ ಟು ಬಿ ರನ್ ಶುಡ್ ಬಿ ರನ್. ಫಾರ್ ಮೀ ದ ಫಿಲ್ಮ್ ಇಸ್ ನಾಟ್ ಸಪೋಸ್ ಟು ರನ್, ಶುಡ್ ನಾಟ್ ರನ್. ನಾನು ಏಳು ಬೀಳೆಲ್ಲ ಗೊತ್ತಾಗುತ್ತೆ. ಇಲ್ಲ, ಇಲ್ಲೇ ಇರ್ತೀನಿ ನಾನು, ದೇವ್ರಾಗಬೇಡ, ದೇವ್ರಾಗಕ್ಕೆ ಹೋಗ್ಬಾರ್ದು, ಮನುಷ್ಯನ ರೀತಿಲೇ ಇರಬೇಕು ಯಾವಾಗಲೂ. ದೇವ್ರು ಅನ್ಸ್ಕೊಳಕ್ಕೆ ಹೋಗ್ಬಾರ್ದು. ಹೋದ್ಮೇಲೆ ದೇವ್ರ ಥರ ಇದ್ರಪ್ಪ, ದೇವ್ರ ಥರ ಅಲ್ವಾ, ದೇವ್ರ ಥರ ಅಂತ ಹೇಳ್ಬೇಕು ಹೊರತು ದೇವರೇ ಇದ್ರು ಅಂತ ಹೇಳಿಸ್ಕೋಬಾರ್ದು. ಡಾಕ್ಟರ್ ರಾಜ್ಕುಮಾರ್ ದೇವ್ರ ಥರ ಇದ್ರು, ಅದಕ್ಕೇನೆ ಅವ್ರು ಇದ್ದಂಥ ಮನೆನ ದೊಡ್ಡ ಮನೆ ಅಂತ ಕರಿತೀವಿ ನಾವೆಲ್ಲರೂ. ಇಡೀ ರಾಜ್ಯನೇ ನಿಮ್ಮ ಮನೆನ ಕರೆಯೋದೇ ದೊಡ್ಡ ಮನೆ ಅಂತ. ಅದೆಲ್ಲ ಒಂದು ಪುಣ್ಯ. ಅದು ನಾವು ಕೇಳ್ಕೊಂಡು ಸುಖ ಪಡಬೇಕು.
ನಾ ದೊಡ್ಡವನು ಅಂತ ಅನ್ಕೊಳ್ಕೋಬಾರ್ದು. ಅಪ್ಪಾಜಿ ನಂಗೆ ಅನ್ಕೊಳ್ಳಿಲ್ಲ, ಅದಕ್ಕೆ ಅದೇ ಅವ್ರ ದೊಡ್ಡತನ. ಅಂದ್ರೆ ನಮ್ಮಂತ ಅಭಿಮಾನಿಗಳದೇನಿದೆ ಅಂದ್ರೆ ದೊಡ್ಡ ಮನೆ ಅಂದ್ರೆ ಮನೆ ಸೈಜ್ ಅಲ್ಲ, ಮನೆ ಪ್ಲಾಟ್ ಸೈಜ್ ಅಲ್ಲ, ಎಷ್ಟು bedroom ಇದೆ ಅಂತಲ್ಲ, ಇದು ದೊಡ್ಡ ಮನಸ್ಸಿನ ಪ್ರತೀಕ ಅಂತ. ಪ್ಲೀಸ್ ಶಿವಣ್ಣ ಮಾತಾಡಿ ಇದ್ರ ಬಗ್ಗೆ. ಐ ಥಿಂಕ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದೊಡ್ಡ ಮನೆ ಅಂತ ಅಷ್ಟೊಂದು ಪ್ರೀತಿ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ಆ ದೊಡ್ಡತನ ಅವ್ರು ಮೆಚ್ಚಿರಬೇಕು. ಅದು ಅವರಿಂದ ಬಂದಿದ್ದದು. ದಟ್ ಈಸ್ ದ ಪ್ಲೇಸ್ ವೇರ್ ಹಿ ಬಾಟ್. ದಟ್ಸ್ ವೈ ಐ ಕಾಲ್ ಹಿಮ್ ಅ ಬ್ಯಾನಿಯನ್ ಟ್ರೀ. ನೋಡಿ ಅದು ಎಷ್ಟು ಬ್ರಾಂಚಸ್ ಇದೆ, ಅಷ್ಟಕ್ಕೂ ಆ ನೆರಳು. ಇವಾಗ ಇಂಡಸ್ಟ್ರಿಗೆ ಒಂದು ಬ್ರಾಂಚ್ ಥರ ಇದ್ರು. ದಟ್ ಈಸ್ ಸಮಥಿಂಗ್ ಯುನೀಕ್ ಥಿಂಗ್ ವಾಟ್ ಹಿ ವಾಸ್. ಆ್ಯಂಡ್ ಅದನ್ನು ಸ್ವಲ್ಪ ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ, ಆ ಲೆಗಸಿನ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೊಂದು ರೀತಿ ಒತ್ತಡ ಅಂತ ಅನ್ಸುತ್ತಾ ಶಿವಣ್ಣ ನಿಮ್ಗೆ ಯಾವಾಗಾದ್ರೂ? ಯಾಕಂದ್ರೆ ಅಲ್ಲಿ ವೈ ಸಿನಿಮಾ ಆಕ್ಟರ್ಗಳ ಪರ್ಸನಲ್ ಇಶ್ಯೂ ಇಂದ ಹಿಡಿದು ಇಂಡಸ್ಟ್ರಿನ ಎದುರಿಸುವಂತ ಅತಿ ದೊಡ್ಡ ಸಮಸ್ಯೆಗಳ ಬಗ್ಗೆನೂ, ಪ್ರತಿಯೊಂದು ಸಮಸ್ಯೆನಲ್ಲೂ ಎನಿಥಿಂಗ್ ಟು ಡೂ ವಿತ್ ಫಿಲಮ್ ಇಂಡಸ್ಟ್ರಿ, ಕನ್ನಡ ಸಮಾಜ, ದೊಡ್ಡ ಮನೆಯವರು ಒಂದು ಮಾತಾಡಬೇಕು. ದೊಡ್ಡ ಮನೆಯವರ ಅಭಿಪ್ರಾಯ ಏನು, ದೊಡ್ಡ ಮನೆಯವರು ಏನು ಹೇಳ್ತಾರೆ, ದೊಡ್ಡ ಮನೆಯವರು ಇದ್ರ ಬಗ್ಗೆ ಏನು ಮಾಡಿದ್ರು, ಈ ರೀತಿಯ ಒಂದು ನಿರೀಕ್ಷೆ ಸಮಾಜದಲ್ಲಿ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ, ನಿಮಗೆ ಬೇಕೋ ಬೇಡದೇನೋ ಇದೆ ಇವತ್ತು. ನೀವು ಇದನ್ನ ಹೇಗೆ ಗಮನಿಸ್ತೀರಿ? ಇದೊಂದು ಜವಾಬ್ದಾರಿ, ಇದೊಂದು ಒತ್ತಡ. ಅದು ಒತ್ತಡ ಅಂತ ಅನ್ಕೋಬಾರ್ದು, ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಕೋಬೇಕು. ಜವಾಬ್ದಾರಿ. ಯಾಕಂದ್ರೆ ಯಾತಕ್ಕೆ ಎಸ್ಕೇಪ್ ಆಗಬೇಕು? ನಾವು ರೀಸನ್ ಕೊಡಬೇಕು. ಯಾಕಂದ್ರೆ ನಾವು ಆಕ್ಟರ್ಸು ಮನೋರಂಜನೆ ಕೊಡ್ತೀವಿ, ನಾವು ಎಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಲ್ ಅಷ್ಟು ಮಟ್ಟಿಗೆ ರೆಸ್ಪಾನ್ಸಿಬಲ್. ಬಟ್ ಇದಕ್ಕೆ ನಾವು ನಿಮ್ಮ ಥರ ನಾವು ಓಟ್ ಹಾಕ್ತೀವಿ, ನಾವು ನಮ್ಮ ಸಮಸ್ಯೆನ ಸರ್ಕಾರಕ್ಕೆ ಇಡ್ತೀವಿ. ಇದು ಸರ್ಕಾರದ ಸಮಸ್ಯೆ, ನಾವು ನಿಮ್ಮ ಥರ ಇದರಲ್ಲಿ. ಸೊ ವಿ ಹ್ಯಾವ್ ಟು ಬಿ ಲೈಕ್ ದಟ್. ಅದ್ರಲ್ಲಿ ಏನು ಸಪೋರ್ಟ್ ಬೇಕೋ ನಾವು ಆ ಸಪೋರ್ಟ್ ಕೊಡ್ತೀವಿ. ನಾವು ಸರಿ ಮಾಡ್ತೀವಿ ಅಂತ ಹೋಗೋದು ತಪ್ಪಲ್ವಾ? ಗೋಕಾಕ್ ಇದು ಬರ್ಬೇಕಾದ್ರೂ ಎಲ್ಲ ಸಾಹಿತಿಗಳ ಜೊತೆ ಅಪ್ಪಾಜಿ ಎಲ್ಲ ಜೊತೆ ಸೇರ್ಕೊಂಡು ಮಾಡಿದ್ರು ಅಂತ. ಅಪ್ಪಾಜಿ ನನ್ನಿಂದ ಆಯಿತು ಅಂತ ಹೇಳೋದೇ ಇಲ್ಲ ಅವರು. ಬಟ್ ಅವ್ರು ಎಲ್ಲರ ಜೊತೆಲಿ ಇದ್ರು. ಅದಕ್ಕೆ ಎಲ್ಲ ಇಡೀ ಇಂಡಸ್ಟ್ರಿನ ಕರ್ಕೊಂಡು ಹೋದ್ರು ಜೊತೆಲಿ ಅವರು. ಅವ್ರು ಒಬ್ಬರೇ ಹೋಗ್ಬೋದಾಗಿತ್ತಲ್ಲ, ಸ್ವಾರ್ಥ ನಾ ಒಬ್ಬನೇ ಹೋಗ್ಬಿಡ್ತೀನಿ ಅಂತ. ಇಲ್ಲ, ಇದು ಎಲ್ಲ ರೆಸ್ಪಾನ್ಸಿಬಲ್ ಕೂಡ ಅಂತ ಬಂತು. ಭಾಷೆ ಅಲ್ವಾ? ಒತ್ತಡ ಅಂತ ಅನ್ಕೋಬಾರ್ದು. ಇಟ್ ಶುಡ್ ಥಿಂಕ್ ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅದು ಎಷ್ಟು ಮಟ್ಟಿಗೆ ನಾವು ರೆಸ್ಪಾನ್ಸಿಬಲ್ ಅನ್ನೋದನ್ನ ಜನಗಳಿಗೆ ತಿಳಿಸ್ಬೇಕು, ಮನವರಿಕೆ ಮಾಡಿಕೊಡ್ಬೇಕು. ಇಲ್ಲ ಇವ್ರ ಕೆಲ ಆಗ್ಬಿಡುತ್ತೆ ಎಲ್ಲದಕ್ಕೂ ಬಂದು ಇಲ್ಲ, ನಮ್ಮ ಕೈಲಿದ್ದು ಈಸಿಯಾಗಿ ಮಾಡಿಬಿಡ್ಬೋದು. ಅದಕ್ಕೆ ತಾನೇ ಒಬ್ಬ ಮುಖ್ಯಮಂತ್ರಿ ಅಂತ ಆರಿಸ್ತಾರೆ ಜನ ಎಲ್ಲರೂ. ಅದು ಆರಿಸ್ತಾರೆ ಇದ್ರಲ್ಲಿ ನಾವು ಒಬ್ರು. ಯಾಕೆ ಅವರು ಅದರಲ್ಲಿ ಅವ್ರು ನಿಸ್ಸೀಮರವರು, ಯಾವ ಪೊಲಿಟಿಕ್ಸ್ ಅದರಿಂದ ಬಂದಿರೋರು. ನಾವು ನಟರು. ಅಷ್ಟು ಸೀಮಿತವಾಗಿ ನೋಡ್ಬೋದಾ ಶಿವಣ್ಣ ನಿಮ್ಮನ್ನ ನಾವು? ಯಾಕಂದ್ರೆ ಕನ್ನಡ ಸಮಾಜದಲ್ಲಿ ನಿಮ್ಮನ್ನ ನಾವು ಕಾಣುವಂತ ಒಂದು ಅಂತಸ್ತು, ನಿಮಗಿರುವಂಥ ಸ್ಥಾನ ಮಾನ ವರ್ಚಸ್ಸು, ಸಮಾಜದ ಮೇಲೆ ನೀವು ಬೀರಬಹುದಾದಂಥ ಒಂದು ಪ್ರಭಾವ, ಇಷ್ಟೆಲ್ಲ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿನ ನಾವು ಕೇವಲ ನೀವೊಬ್ರು ನಟರು, ಯು ಆರ್ ಅನ್ ಎಂಟರ್ಟೈನರ್ ಅಂತ ನಾವು ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಬ್ರಾಕೆಟ್ ಯು ಇನ್. ನಾಟ್ ಲೈಕ್ ದಟ್. ಸಿ ವಾಟ್ ಐ ಆಮ್ ಸೇಯಿಂಗ್, ಅವ್ರವ್ರ ಪ್ರೊಫೆಷನ್ನು, ಅವ್ರವ್ರ ಜವಾಬ್ದಾರಿ ಏನು. ನೀವು ನಮ್ಮನ್ನ ಸೂಪರ್ ಸ್ಟಾರ್ಸ್ ಅಂತ ಕರಿತೀರ, ಅಲ್ಲಿವರೆಗೂ ಸೂಪರ್ ಸ್ಟಾರ್ ಕೆನಾಟ್ ಬಿಕಮ್ ಗೋ ಆನ್ ಫೈಟಿಂಗ್ ಲೈಕ್ ದ್ಯಾಟ್. ನೋ, ಅದಕ್ಕಂತ ಒಂದು ಸಿಸ್ಟಮ್ ಇದೆ ಅಲ್ವಾ? ಎವ್ರಿಬಡಿ ಹಸ್ ಗಾಟ್ ಅ ಸಿಸ್ಟಮ್. ಆ ಸಿಸ್ಟಮ್ ನಾವು ವಿ ಹ್ಯಾವ್ ಟು ಸಿಸ್ಟಮ್ ಬದ್ಧವಾಗಿರ್ಬೇಕಲ್ವಾ ನಾವು? ಈಗ ನಿಮಗೆ ಇರುವಂಥ ಸ್ಥಾನಮಾನದಲ್ಲಿ ಶಿವಣ್ಣ, ಸಮಾಜದವ್ರು ಏನು ನಿರೀಕ್ಷೆ ಮಾಡ್ತಾರೆ ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ, ನಮ್ಮ ದೇಶನ ಅಥವಾ ನಮ್ಮ ರಾಜ್ಯನ ಕಾಡ್ತಿರೋಂಥ ಒಂದು ಸಮಸ್ಯೆ ಆಗಲಿ ಏನೇ ಇರಲಿ ಮಾತಾಡಬೇಕು, ಒಂದು ಅಭಿಪ್ರಾಯ ಹೇಳಬೇಕು ಅಂತ. ಫಾರ್ ಎಕ್ಸಾಂಪಲ್, ಇವತ್ತು ಡೆಲ್ಲಿನಲ್ಲಿ ಒಂದು CJP ಫುಲ್ ಪ್ರತಿಭಟನೆ ನಡೀತಿದೆ, ವಿದ್ಯಾರ್ಥಿಗಳ ಆಕ್ರೋಶ ಇದೆ, ಪೇಪರ್ ಲೀಕ್ ಆಗೋಯ್ತು, ಅವ್ರ ಭವಿಷ್ಯದ ಬಗ್ಗೆ ಆತಂಕ ಇದೆ. ಇದ್ರ ಬಗ್ಗೆ ಶಿವಣ್ಣ ಏನು ಹೇಳ್ತಾರೆ? ಏನಿಲ್ಲ, ಅದ್ರ ಬಗ್ಗೆ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿದ್ದಾರೆ ಅದಕ್ಕೆ he should take care of it. ಯಾಕಂದ್ರೆ ಸ್ಟೂಡೆಂಟ್ಸ್ ಭವಿಷ್ಯ ಇದು ಅಲ್ವಾ? ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ಭವಿಷ್ಯ ಇದು ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್ ವಿಚ್ ವಿಲ್ ಕ್ಯಾರಿ ಔಟ್. ವಿ ಹ್ಯಾವ್ ಟು ಥಿಂಕ್ ಇದ್ರಲ್ಲಿ ನಾವು ಏನು ಮಾಡಬೇಕು, ಯಾಕೆ ಸೂಕ್ಷ್ಮವಾಗಿ ಪಾಯಿಂಟ್ನದೆಲ್ಲ ನಾವು ಥಿಂಕ್ ಮಾಡಬೇಕು. ವಿ ಶುಡ್ ನಾಟ್ ಅಲೌ ಇಟ್ ಟು ಬಿಕಮ್ ಬಿಗರ್ ದಿಸ್ ಒನ್. ವಿ ಹ್ಯಾವ್ ಟು ದೆನ್ ಆ್ಯಂಡ್ ದೇರ್ ವಿ ಶುಡ್ ಸಾಲ್ವ್, ಎಸ್ಪೆಷಲಿ ಎಜುಕೇಷನ್, ಫುಡ್ಡು, ಹೆಲ್ತು ಎಲ್ಲದನ್ನೂ ಸ್ಪಾಟ್ಲಿ ಇದು ಮಾಡಬೇಕು. There are a lot of moral responsibility we have to take place. ನೋಡಿ, ವಿಜಯ್ ಅವರು ಇವಾಗ CM ಆದರು. ಅವರು ಎಷ್ಟು ಸ್ಲೋವಾಗಿ, ಎಷ್ಟು ನೀಟಾಗಿ ಒಂದೊಂದು ಪಾಯಿಂಟ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬರ್ತಾಯಿದ್ದಾರೆ. ರಿಯಲಿ ವಿ ಶುಡ್ ಹ್ಯಾವ್ ಟು ಅಪ್ರಿಷಿಯೇಟ್ ಹೆಲ್ತು, ಸ್ಕೂಲು.
ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಟ್ ಅಲ್ವಾ. ಆಫ್ಕೋರ್ಸ್ ಶೋಣ, ವರ್ ಯು ನಾಟ್ ಟೆಂಪ್ಟೆಡ್? ಅಂದರೆ ಅಣ್ಣವ್ರು ಬಿಡಿ, ಯಾವತ್ತೂ ರಾಜಕೀಯ ಬೇಡ ಅಂತ ಅವ್ರಿಗಿದ್ದಷ್ಟು ಒತ್ತಡ ಬಹುಶಃ ಯಾರಿಗೂ ಇರಲಿಲ್ವೋ ಕರ್ನಾಟಕದ ಇತಿಹಾಸದಲ್ಲಿ. ಗೀತಕ್ಕ ಅವರು ಶಿ ಇಸ್ ಟ್ರೈಡ್ ಹರ್ ಹ್ಯಾಂಡ್ ಇನ್ ಪೊಲಿಟಿಕ್ಸ್. ಐ ಆಮ್ ಶೋರ್ ನಿಮ್ಮ ಮೇಲೆ ಒತ್ತಡ ಅನ್ನೋದಕ್ಕೂ ಬಹಳ ಸಣ್ಣ ಪದ ಅದು, ಒತ್ತಡ. ಇಲ್ಲ ಅದೇನಂದ್ರೆ ನಮ್ಗೆ ಅದಿಲ್ದೇನೆ ಬೇರೆ ವರ್ಕ್ ಮಾಡಕ್ಕೆ ಅಪ್ಪಾಜಿ ದಾರಿ ಮಾಡಿಕೊಟ್ಟಿದ್ದಾರೆ. ಲಾಟ್ ಆಫ್ ಥಿಂಗ್ಸ್ ಆರ್ ದೇರ್, ವಿ ಆರ್ ಡೂಯಿಂಗ್. ಅಪ್ಪಾಜಿ ಅವಾಗಿಂದನೇ ಅವರು ಅಪ್ಪಾಜಿ ಮ್ಯೂಸಿಕಲ್ ಐಟದ ಮಾಡಿ, ಡಾಕ್ಟರ್ ರಾಜ್ಕುಮಾರ್ ಮ್ಯೂಸಿಕಲ್ ಐಟದ ಮಾಡಿ ಎಷ್ಟೋ ಸ್ಟೇಡಿಯಂಗಳು ಬಂತು ಅವ್ರು ಇದರಲ್ಲಿ. ಕೆಂಪಯ್ಯ ಅವರೆಲ್ಲ ಅವಾಗಲೇ ಅಪ್ಪಾಜಿನ ಒಳ್ಳೆ ದಾರಿ ಯೂಟಿಲೈಸ್ ಮಾಡ್ಕೊಂಡ್ರು. ಆ್ಯಂಡ್ ಶಕ್ತಿಧಾಮ ಅಂತ ಮಾಡಿದ್ರು ಅಮ್ಮ ತಾಯಿ. ಅದಕ್ಕೊಂದು ದಳ ಇವತ್ತು ಒಂದು 200 ಜನ ಹೆಣ್ಮಕ್ಳು ವಿದ್ಯಾಭ್ಯಾಸ ಪಡಿತಾರೆ, ಶೆಲ್ಟರ್ ಪಡಿತಾ ಇದ್ದಾರೆ, ಬಟ್ಟೆ ಊಟ ಎಲ್ಲ ಅವ್ರಿಗೆ ಸೌಕರ್ಯ ಮಾಡಿಕೊಟ್ಟಿದ್ದಾರೆ ಅಮ್ಮ. ಒಂದು 4-5 acres ಲ್ಯಾಂಡ್ ಅಮ್ಮನೇ ತಗೊಂಡು ಒಂದು ಇದೆಲ್ಲ ಮಾಡಿ ತುಂಬ ಜನ ದಾನಿಗಳು ಬಂದು ನಮ್ಮ ಸುಧಾಮೂರ್ತಿ ಅವರೆಲ್ಲ ದೇವ್ ಗಿವನ್ ಒಂದು ಬ್ಯೂಟಿಫುಲ್ 2-3 ಬಿಲ್ಡಿಂಗ್ ಕಟ್ಸ್ಕೊಟ್ಟಿದ್ದಾರೆ. ಸೊ ಆ ಥರ ಸಿಕ್ಕಾಪಟ್ಟೆ ದಾನಿಗಳು ಬಂದಿದ್ದಾರೆ. ಈ ದೊಡ್ಡ ಮನೆ ಅನ್ನೋದಕ್ಕೆ ಕಾರಣ ಇಂಥ ನಿಮ್ಮ ಜೀವನ ಶೈಲಿಯ ಭಾಗ ಮತ್ತು ಜೀವನ ಶೈಲಿಯ ವಿಧಾನನ ಅಂತ. ಅಂದರೆ ಚಾರಿಟಿ ಅನ್ನೋದು, ಸೇವಾ ಮನೋಭಾವ ಅನ್ನೋದು ಮನೆಯಲ್ಲಿ ಭಾಳ ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಬಂದಿದೆ. ಐ ಥಿಂಕ್ ಇಟ್ಸ್ ಆಲ್ ಎಜುಕೇಷನ್ ಫ್ರಮ್ ದೆಮ್. ಅವ್ರನ್ನ ತೋರಿಸ್ಕೊಡಿ. ಅಂದರೆ ಅವ್ರು ಎಲ್ಲದೂ ಫೇಸ್ ಮಾಡಿದ್ದಾರೆ. ಅಂದರೆ ಗುಟ್ಟೊಂದು ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂತದ್ದು. ಎಷ್ಟು ಒಳ್ಳೆ ಸಾಲುಗಳು ಬಂತದ್ದು. ಆ ಥರ ಅಪ್ಪಾಜಿ ಅವಾಗಿಂದನೇ ಅವ್ರು ಮಾಡೋ ಪಾತ್ರಗಳಿರ್ಬೋದು, ಇಲ್ಲ ಅವ್ರು ಬಂದಿದ್ದ ದಾರಿ ಇರ್ಬೋದು, ಎಲ್ಲ ಅವ್ರು ಕರೆಕ್ಟ್ ಅನ್ವಯಿಸಂಗೆ ಒಂದು ಕರಿಯರ್ ಬಿಲ್ಡ್ ಆಗಿರೋದು ಅಪ್ಪಾಜಿಗೆ. ಸೊ ಅತಿ ತುಂಬ ವಿಷಯಗಳಿದೆ ವೇರ್ ವಿ. ಅಂದರೆ ಇವತ್ತಿಗೂ ಶಿವಣ್ಣ ನೋಡಿ, ಅಪ್ಪು ಸರ್ ಕೂಡ ಅವರು ಯಾವ್ಯಾವ ರೀತಿಯ ಚಾರಿಟಿ ಎಫರ್ಟ್ಸಲ್ಲಿ ಇನ್ವಾಲ್ವ್ ಇದ್ರು ಅನ್ನೋದು ನಮ್ಗೆ ಅವರು ಹೋಗಾದ್ಮೇಲೆ ಎಲ್ಲ ಪಬ್ಲಿಕ್ ಆಗಿ ಎಲ್ಲರೂ ಬಂದು ನಾವು ಫಲಾನುಭವಿಗಳಿದ್ದೀವಿ. ನಿಮ್ಮ ಕೇಸಲ್ಲಿ ನೀವು ಬಲಗೈಯಲ್ಲಿ ಮಾಡೋದು ಎಡಗೈಗೆ ಗೊತ್ತಾಗ್ತಾ ಇಲ್ಲ. ಏನಂದ್ರೆ ವಿ ಕಾಂಟ್ ಗೋ ಆನ್ ಟೆಲ್ಲಿಂಗ್. ಇವಾಗ ಏನಾಗ್ಬಿಡಿ, ಇವಾಗ ಟೆಲ್ಲಿಂಗ್ ಆಗಿದ್ರೇನೆ ಒಳ್ಳೇದು ಅಂತ. ದೇ ಗೆಟ್ ಮೋಟಿವೇಟೆಡ್, ಇವರೆಲ್ಲ ಮಾಡ್ತಾರೆ, ಪ್ರೇರಣೆ ಆಗಬೇಕು ಅಂತ. ಐ ಥಿಂಕ್ ಇಟ್ ಶುಡ್ ಕಮ್ ಔಟ್. ಅವಾಗಲೇ ಎವ್ರಿಥಿಂಗ್ ಹೆಲ್ಪಿಂಗ್ ಹ್ಯಾಂಡ್ಸ್ ವಿಲ್ ಬಿಕಮ್ ದಿಸ್ ಒನ್. ಎಲ್ರಿಗೂ ಆ ಪುಣ್ಯ ಸಿಗಬೇಕು. ಸೇವೆ ಮಾಡೋದೇ ಒಂದು ಪುಣ್ಯ. ಬರೀ ನಾವು ಮತ್ತೆ ಯಾಕೆ ತಗೋಬೇಕದು? ಎಲ್ರಿಗೂ ತಗೊಳ್ಳಿ. ಅದು ಹೆಂಗಾಗುತ್ತೆ, ಈ ಮೀಡಿಯಾಗಳ ಮೂಲಕ ಆಗುತ್ತೆ ಅದು. ಸೊ ವಿ ಹ್ಯಾವ್ ಟು. ಶಿವಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿದ್ದು ನಿಮಗೆ ಬಹುಶಃ ಒಂದಷ್ಟು ಅನುಕೂಲದ ವಾತಾವರಣವನ್ನು ನಿರ್ಮಾಣ ಆಗಿರೋದ್ರಲ್ಲಿ ಸಹಾಯ ಮಾಡಿರ್ಬೋದು. ಆದರೆ ಅದಾದ ಮೇಲೂ ದಶಕಗಳ ಗಟ್ಟಲೆ ನೀವು ನಿಮ್ಮ ಪ್ರಸ್ತುತತೆಯನ್ನು, ರೆಲೆವೆನ್ಸನ್ನು ಉಳಿಸ್ಕೊಂಡಿದ್ದೀರಿ, ನಿಮ್ಮ ಇಂಪಾರ್ಟೆನ್ಸನ್ನು ಉಳಿಸ್ಕೊಂಡಿದ್ದೀರಿ. ಅಂದರೆ ಅದರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ವೆದರ್ ಯು ಅಗ್ರಿ ಆರ್ ನಾಟ್, ಯು ಆರ್ ಅ ವೆರಿ ಹಂಬಲ್ ಪರ್ಸನ್, ಯು ಮೇ ನಾಟ್ ಅಗ್ರಿ, ಬಟ್ ನಮಗನ್ಸುತ್ತೆ ನೀವು ಇಲ್ಲಿವರೆಗೂ ರೆಲೆವೆಂಟ್ ಆಗಿ ಉಳಿದಿದ್ದೀರಿ ಅಂದರೆ ಇಟ್ ಇಸ್ ಟು ಡೂ ವಿತ್ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್, ನಿಮ್ಮ ಗುಣ. ನಿಮಗೇನು ಅನ್ಸುತ್ತೆ, ಯಾವ ಪಾರ್ಟ್ ಆಫ್ ಯುವರ್ ಕ್ಯಾರೆಕ್ಟರ್ ಈಸ್ ಹೆಲ್ಪಿಂಗ್ ಯು ಈ ರೀತಿ ನಿಮ್ಮ ಒಂದು ಪ್ರಸ್ತುತತೆಯನ್ನು ಉಳಿಸ್ಕೊಳ್ಳೋದಕ್ಕೆ? ಯಾವ ನಿಮ್ಮ ಗುಣಗಳು? ಐ ಡೋಂಟ್ ನೋ ಎಕ್ಸಾಕ್ಟ್ಲಿ. ಡಿಸಿಪ್ಲಿನ್ ಅನ್ಬೋದಾ, ಕಮಿಟ್ಮೆಂಟ್? ಡಿಸಿಪ್ಲಿನ್ ಆಫ್ ಕೋರ್ಸ್. ಅದೇ ನಮ್ಮ ಜೀನ್ಸ್, ಪ್ರಾಪರ್ ಜೀನ್ಸ್. ತಂದೆ ಇವಾಗ ಕೇಳಿ, ಇವಾಗ ಯಾವತ್ತೂ ತಂದೆ ಬಂದ್ಬಿಟ್ಟು ಅಯ್ಯೋ ತಂದೆ ನೀನು ಅಪ್ಪನ ಥರಪ್ಪ, ಎಲ್ಲ ನಿಮ್ಮ ತಾತನ ಥರ ಕಂದ ಅಂತೇಳಿ ಯಾವತ್ತೂ ಅವ್ರ ಬಗ್ಗೆ ಹೇಳ್ಕೊಂಡಿಲ್ಲ. ಸಿ ದಟ್ಸ್ ದ ಓನ್ಲಿ ಗ್ರೇಟೆಸ್ಟ್ ಥಿಂಗ್, ಗುಡ್ ಕ್ವಾಲಿಟಿ ಅಬೌಟ್ ಡಾಕ್ಟರ್ ರಾಜ್ಕುಮಾರ್. ಅಂದರೆ ಅದೇನೆ ಎಲ್ಲ ಇವು ಅಮ್ಮನಿಗೆ ಹೇಳ್ತಾ ಇರ್ತಾರೆ, ಇಲ್ಲ ಪಾರ್ವತಿ ಅವನು ಹಂಗಲ್ಲ, ಅವನೆಲ್ಲ ಅವ್ನ ತಾತನ ಥರ. ಸಿ ಅದು ತುಂಬ ರೇರ್ ಪರ್ಸನ್ಸ್ ಬರೋದು ಈ ಥರ. ಯಾರು ಅಷ್ಟು ಈಸಿಯಾಗಿ ಹೇಳಲ್ಲಮ್ಮ, ತುಂಬ ಕಷ್ಟ. ಈಸ್ ವಂಡರ್ಫುಲ್ ಪರ್ಸನ್. ಲಕ್ಷ್ಮಿಯವರು ಹೇಳ್ತಾರೆ ಒಂದು ಮಾತು, ಒಂದು ಸತಿ ವೀರಪ್ಪನ ಅವ್ರು ತುಂಬ ಹತ್ಬಿಟ್ರು. ಒಂದಿನ ಬಂದು ಅಲ್ಲಿ ಮೆಡ್ರಾಸ್ಲಿ ಇದ್ದ, ಅವಾಗ ಹೋಗ್ತಾ ಇದ್ದೆ ಅಲ್ಲಿ ವೀರಪ್ಪನ ಇದರಲ್ಲಿ. ಅವಾಗ ಒಂದಿನ ಬಂದಾಗ ಏನು ಯೋಚನೆ ಮಾಡಬೇಡಮ್ಮ, ಅವ್ರು ಒಳ್ಳೆಯವರು, ಬರಲೇಬೇಕು, ದೇವ್ರ ಮನುಷ್ಯ ಅವರು. ಎಲ್ಲ ಹೇಳ್ತಾರೆ, ಶಿವು ಯು ಆರ್ ಬಾರ್ನ್ ಫಾರ್ ಎ ಸೂಪರ್ ಸ್ಟಾರ್, ಐ ಸೇ ಯು ಆರ್ ಬಾರ್ನ್ ಫಾರ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಒಳ್ಳೆ ಮನುಷ್ಯನಿಗೆ ಹುಟ್ಟಿದ್ದೀರ ನೀವು. ಅವ್ರು ಎಲ್ಲೂ ಯಾರು ಏನು ಮಾಡೋಕ್ಕಲ್ಲ, ದೈವ ತಗೊಬಂದು ಬಿಡ್ತಾರೆ. ಒಳ್ಳೆ ಮನುಷ್ಯ ಅಂದರೆ ಎನಿಥಿಂಗ್ ಯು ಕ್ಯಾನ್ ಟೆಲ್, ಬಟ್ ಒಬ್ಬ ಒಳ್ಳೆ ಮನುಷ್ಯ ಅನ್ಸ್ಕೊಳ್ಳೋದು ಭಾಳ ಕಷ್ಟ. ಸೊಸೈಟಿಲಿ ನಾನೊಬ್ಬ ಒಳ್ಳೆ ಮನುಷ್ಯ ಅನ್ನೋದು ಎಷ್ಟು ಕಷ್ಟ ಹೇಳ್ಕೊಳ್ಳೋಕ್ಕೆ. ಬಟ್ ಈಸ್ ಎ ಪರ್ಸನ್ ಲೈಕ್ ದ್ಯಾಟ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ವಿರ್ ಆಲ್ ಲಕ್ಕಿ ಅವರ ಒಂದು ಇದ್ರಲ್ಲಿ ಬಂದಿರೋದು. ಸೊ ಐ ಕ್ಯಾನ್ ಸೇ ದ ಟೋಟ್ಲಿ ದಟ್ ಜೀನ್ಸ್
ದ ಪ್ರಾಪರ್ ಜೀನ್ಸ್, ದ ಡಿಸಿಪ್ಲಿನ್, ವಿ ಹ್ಯಾವ್ ಸೀನ್ ದ ಡಿಸಿಪ್ಲಿನ್. ಅದು ಹಂಗೆ ಕ್ಯಾರಿ ಔಟ್ ಆಗಿದೆ ಅಷ್ಟೇ. ನಮಗೆ ಮಾತ್ರ ಅಲ್ಲ, ಎಲ್ಲರಿಗೂ, ನಾವು ಇಡೀ ಫ್ಯಾಮಿಲಿಲಿ ವಿರ್ ಆಲ್ ಬಾಂಡ್. ಅದೆಲ್ಲ ತಪ್ಪುಗಳು ಮಾಡಿದ್ದೀವಿ, ಎಲ್ಲ ತಿದ್ಕೊಂಡು ನಮ್ಮನ್ನ ಒಂದು ರೀತಿಲಿ ಇವತ್ತು ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬಿಟ್ಟಿದ್ದಾರೆ ಅಷ್ಟೇ. ಡಿಸಿಪ್ಲಿನ್ ಬಿಟ್ಟು ಎನಿಥಿಂಗ್ ಎಲ್ಸ್ ನಿಮಗೆ ಅನ್ಸೋದು, ನೋಡಪ್ಪ ನಾನು ಈ ಗುಣ ಬೆಳೆಸ್ಕೊಂಡೆ, ಹಾಗಾಗಿ ಇವತ್ತಿಗೂ ಸಮಾಜದಲ್ಲಿ ನನಗೊಂದು ಗೌರವ ಇದೆ, ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಪ್ರೊಡ್ಯೂಸರ್, ಡೈರೆಕ್ಟರ್, ಡಿಸಿಪ್ಲಿನ್ ಒಂದಿದೆ ಸಾಕಮ್ಮ, ಎಲ್ಲ ಬಂದ್ಬಿಡುತ್ತೆ ಅಮ್ಮ. ಎವ್ರಿಥಿಂಗ್ ವಿಲ್ ಕಮ್ ಆಫ್. ಒನ್ ವರ್ಡ್ ಡಿಸಿಪ್ಲಿನ್ ಇದೆಯಲ್ಲ, ದಟ್ ಈಸ್ ಡಿಸಿಪ್ಲಿನ್ ಈಸ್ ಈಕ್ವಲ್ ಟು ಎ ಡಿಸೈಪಲ್ ಅಲ್ವಾ? ಫಸ್ಟ್ ಸ್ಟೂಡೆಂಟ್, ಡಿಸೈಪಲ್ಗೆ ಆಲ್ವೇಸ್ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಡೆರಿವೇಶನ್ ಇದೆಯಲ್ಲಮ್ಮ, ಅದೆಲ್ಲ ಆ ವರ್ಡ್ಗೂ ವರ್ಡ್ ಕನೆಕ್ಟ್ ಆಗುತ್ತೆ. ಶಿವಣ್ಣ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಗ ಆಗಿರ್ಬೋದು, ಸೂಪರ್ ಸ್ಟಾರ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಡೆಂಟಿಸ್ಟ್ ಆಗಿರ್ಬೋದು, ದುಃಖನೇ ಅಲ್ವಾ? ವಾಟ್ ಡು ಯು ಟೆಲ್? ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಪರಿಸ್ಥಿತಿಗಳನ್ನ, ಮನಸ್ಥಿತಿಗಳನ್ನ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅಂದರೆ ಸಮ್ಟೈಮ್ ವಿ ಡೂ ಕ್ರೈ, ವಿ ಶೇರ್ ಅವರ್ ಸಾರೋಸ್. ಅಪಾರ್ಟ್ ಫ್ರಮ್ ದಟ್ ನಮ್ಮಲ್ಲಿ ಏನಾಗುತ್ತೆ ಹೆಲ್ಪು, ದೊಡ್ಡ ಪ್ಲಸ್ ಪಾಯಿಂಟ್ ಎಲ್ಲರೂ ಇದ್ರು ಜೊತೆಲಿ. ಇಂಡಸ್ಟ್ರಿ ಇತ್ತು, ಬೇರೆ ಸ್ಟೇಟಿಂದ ಅವ್ರ ಸಪೋರ್ಟ್ ಇತ್ತು. ಅಪಾರ್ಟ್ ಫ್ರಮ್ ದಟ್ ಇಲ್ಲಿ ಅಭಿಮಾನಿಗಳು ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಇಷ್ಟು ಮಟ್ಟಿಗೆ ಮೆರೆಯೋಕ್ಕೆ ಅವರೇ ಕಾರಣ. ಸೊ ಅವರೆಲ್ಲರೂ ದೇ ವರ್ ಆಲ್ ಟುಗೆದರ್. ಅದಕ್ಕೆ ನಮ್ಗೆ ಏನೇ ದುಃಖ ಬಂದರೂ ದೇ ಆಲ್ಮೋಸ್ಟ್ ನಮ್ಮ ದುಃಖನ ಅವ್ರು ಶೇರ್ ಮಾಡ್ಕೊಂಬಿಟ್ರು. ಅದಕ್ಕೆ ಫುಲ್ ನಮ್ಗೆ ದುಃಖ ಆಗಿ ನಾವು ವಿ ನಾಟ್ ಗೋಯಿಂಗ್ ಟು ಡಿಪ್ರೆಷನ್. ಸಮ್ಟೈಮ್ ಮನುಷ್ಯ ಡಿಪ್ರೆಷನ್ ಹೋಗ್ಬಿಡ್ತಾನೆ. ಅದಕ್ಕೆ ಅಲೋ ಮಾಡಲಿಲ್ಲ. ಅಗೇನ್ ವಾತಾವರಣ, ನೀವು ಬೆಳೆದು ಬಂದಂಥ ರೀತಿ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಇದನ್ನು ಅದೇ ಇಟ್ಸ್ ಎ ಸರ್ಕಲ್ ಅಲ್ವಾ? ಲೈಫ್ ಇಟ್ಸ್ ಎ ಸರ್ಕಲ್. ಇಟ್ ಶುಡ್ ಅದು ಹೊಸ ಪದ ಬರಲ್ಲ. A new thing, you can't get a new thing. You can't get a new thing. ಸುಮ್ಮನೆ ನಾ ಬಂದ್ಬಿಟ್ಟು ನೆನ್ಸ್ಕೊಂಡು ಅಳಕ್ಕಾಗುತ್ತಾ? ಇಲ್ಲ. ನೀವೆಲ್ಲರೂ ಇದ್ದೀರಾ, ಎವ್ರಿಬಡಿ ಇಸ್ ದೇರ್, ವಿ ಆರ್ ಆಲ್ ದೇರ್, ಜಸ್ಟ್ ಟಾಕ್. ಅವಾಗ ಏನಾಗ್ತೀವಿ, ನೀವು ಕೇಳ್ತಾ ಆಗುತ್ತೆ, ನಮ್ಮ ಅನುಭವಗಳನ್ನ ಹೇಳ್ಬೋದು, ನಮ್ಮ ಎಕ್ಸ್ಪೀರಿಯನ್ಸ್ನ ಹೇಳ್ಬೋದು, ಏನು ಕಂಡಿದ್ದೀವಿ, ಏನು ಮಾಡಿದ್ದೀವಿ ಅದನ್ನ ಹೇಳ್ಬೋದೇ ಹೊರತು ಸುಳ್ಳು ಹೇಳೋಕ್ಕಾಗಲ್ಲ. ಹಿಂಗಾಯ್ತು ಎಷ್ಟು ಡ್ರಾಮಾ ಮಾಡೋಕ್ಕಾಗತ್ತೆ ಹೇಳಿ? ನೋಡೋರ್ಗ ಸುಮ್ಮನೆ ರೀಲ್ ಬಿಡ್ತಾನೆ ಅಂತ ಹೇಳ್ಬಿಟ್ಟು ಈಸಿ ಟು ಟೆಲ್. ಬಟ್ ಇದೇನೋ ಒಂದು ಅನುಭವ, ಅಂದರೆ ವಿ ಹ್ಯಾವ್ ಫೇಸ್ಡ್ ಇಟ್ ಆ್ಯಂಡ್ ಪೀಪಲ್ ಹ್ಯಾವ್ ವಾಚ್ಡ್ ದಟ್. ದೇ ಕ್ಯಾನ್ ಸೇ ಇಟ್ಸ್ ಅ ರೀಲ್ ಬಿಕಾಸ್ ಆಲ್ಮೋಸ್ಟ್ ನನಗೂ ಏಜ್ 64 years ಇವಾಗ. ಸೊ ವಿ ಹ್ಯಾವ್ ಸೀನ್. ನಂದೇ 4 ಡಿಕೆಟ್ಸ್ ಆಗೋಯ್ತು. ಶಿವಣ್ಣ, ಸಾರಿ ಟು ಇಂಟರಪ್ಟ್, ಎಷ್ಟಂದ್ರೆ ಶಿವಣ್ಣ ಏಜು 64. ಐ ಸೇ ಸೊ ದಟ್ ಅನುಭವ ಅನ್ನೋದಿದೆಯಲ್ಲಮ್ಮ, ಅದನ್ನು ನಮ್ಮ ನೋಡಿದ್ದಾರೆ ಜನ, 4 ಡಿಕೆಟ್ಸ್ ನೋಡಿದ್ದಾರೆ. ಇನ್ನೂ ಅವರೇನು ಶಿವಣ್ಣನ ಬಗ್ಗೆ ಇದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಶಿವಣ್ಣ, ನೀವು ಮಾಡಿದಂಥ ಕ್ಯಾರೆಕ್ಟರ್ಗಳು ನಿಮ್ಮ ಪರ್ಸ್ನಲ್ ಜೀವನದ ಮೇಲೆ ಪ್ರಭಾವ ಬೀರಿದಂಥದ್ದು ಯಾವುದಾದ್ರು, ಇಫ್ ಯು ಕ್ಯಾನ್ ರಿಕಾಲ್? ಐ ಥಿಂಕ್ ಆ ಥರ ಅಂದರೆ ನಾನು ಚಿಗುರಿದ ಕನಸು ಮಾಡಿದೆ. ಅಂದರೆ ನನಗೆ ಈ ಸಂಬಂಧಗಳು ತುಂಬ ಇಷ್ಟ. ಐ ಥಿಂಕ್ ಬಹುಶಃ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಫ್ಯಾಮ್ಲಿಲಿ ನಾನು ಸಾಕಷ್ಟು ನಮ್ಮ ಸಂಬಂಧಗಳನ್ನ ನೋಡಿದ್ದೀನಿ. ನಾನು ಅಪ್ಪಾಜಿ ಕಡೆ, ಅಮ್ಮ ಕಡೆ, ನೋ ಡಿಫ್ರೆನ್ಸಿಯೇಷನ್. ಅಪ್ಪಾಜಿ ಕಡೆ ಮಾತ್ರ, ಅಪ್ಪಾಜಿ ಅಮ್ಮ ಎಲ್ಲರ ಕಡೆನೂ ಯಾವ್ಯಾವ ಊರಲ್ಲೋ ಗೊತ್ತು ನನಗೆ ಜನಗಳು ನೋಡಿದ್ರು. ಇವತ್ತು ಆ ಹೆಸರು ಹೇಳಿದ್ರೆ ನಮ್ಮ ಅತ್ತೆಯವ್ರು ತುಂಬ ಏನಕ್ಕಂದ್ರೆ ಇಷ್ಟೆಲ್ಲ ಊರ ಹೆಸರು ಗೊತ್ತಾ ನಿನಗೆ, ಇವ್ರಿಗೆ ಗೊತ್ತಾ, ಅವ್ರಿಗೆ ಗೊತ್ತಾ? ಇಲ್ಲ ಅಜ್ಜಿ, ಇಲ್ಲ ಅತ್ತೆ, ಅವಾಗ ಅಲ್ಲಿ ಹೋಗಿದ್ದೆಲ್ಲೋ ತುಂಬ. ಇವಾಗಿಲ್ಲ ನಮ್ಮ ಅತ್ತೆ. ಅವರು ಅವಾಗ ಹೇಳಿದಾಗ ಇಷ್ಟೊಂದು ಜ್ಞಾಪಕ ಇದೆಯಲ್ಲ. ಅಂದರೆ ಐ ಆಮ್ ಸೋ ಹ್ಯಾಪಿ ದಟ್ ಗೋಯಿಂಗ್ ಇನ್ ದಟ್ ಫಿಲ್ಮ್ ಇಸ್ ಲೈಕ್ ದಟ್ ಗೋಯಿಂಗ್ ಇನ್ ಸರ್ಚ್ ಆಫ್ ರೂಟ್ಸ್, ಏನು. ಸೊ ಅದು ಇದ್ರಲ್ಲಿ ಬಂದ್ಬಿಟ್ಟು ನನಗೆ ತುಂಬ ಅಮೇಜ್ ಆಗೋದೇ ಅದು. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಲಕ್ಕಿ ದಟ್ ಐ ಹ್ಯಾವ್ ಸೀನ್ ಮೆನಿ ಆಫ್ ಮೈ ರಿಲೇಟಿವ್ಸ್. ಆರ್ ಯು ಅನ್ ಎಮೋಷನಲ್ ಪರ್ಸನ್? 100%. ಸಂಬಂಧ, ಜನ ಅನ್ನೋದು ತುಂಬಾನೇ. ವಾಟ್ ಗೆಟ್ಸ್ ಯು ವೆರಿ ಎಮೋಷನಲ್? ಯಾವ ವಿಷಯದಲ್ಲಿ? ಮಗಳು, everybody, everything. That emotion is that affection, and we see them after a long time. I get emoted. Friends, after a long time I see I think after a long time I spoke to my friends. ಮುಂದೆ 35 years ಆಗಿತ್ತು ಮಾತಾಡಿ, 35-40 years. ಸಡನ್ನಾಗಿ ಅವನು ಪುಟಾಸ್ ಓರಿಡ ಸಂತಾನಮ್ಡ. ಓ ಮೈ ಗಾಡ್, ಐ ವಾಸ್ ಲಿಟಲ್. ನಿಮ್ಮ ಚೆನ್ನೈ ಇಯರ್ಸ್ ಆಮೇಲೆ ನಾನು ಸ್ವಲ್ಪ ದಟ್ ಐ ವೆಂಟ್ ಇನ್ ಟು, ಐ ವಾಸ್ ಲಿಟಲ್ ಟೀಯರ್ಸ್. ಆ ವಾಯ್ಸ್, ನ್ಯಾವ ಕರ್ಕೊಂಬ
ಗೊತ್ತು. ಆಮೇಲೆ ಆ ರೋಡ್ ತಾನೆ, ಆ ರೋಡ್ ಹೆಸರು ಹೇಳಿದ ಅವನು ಹಿ ಬಿಕೇಮ್ ಎಮೋಷ್ನಲ್. ಇಷ್ಟೆಲ್ಲ ನೀವು ನೆನ್ಪಿಟ್ಕೊಂಡು ಇಷ್ಟೊಂದು ನೆನಪಿಟ್ಟಿದೆಯಲ್ಲ. ಅದು ನಾವಲ್ಲಿ ಪರೋಟ ತಿಂತಿದ್ದೋ ಗೊತ್ತಾ, ಅದೇ ಹೋಟ್ಲ್ ಎವ್ರಿ ಟೈಮ್ 2 ರೂಪೀಸ್ ಕೊಡ್ತಾಯಿದ್ರು. ಕರೆಕ್ಟಾಗಿ ಆ ಹೋಟ್ಲೇ ಹೋಗಿ ವೆನ್ ವಿ ಶೇರ್ ದಿಸ್ ಆಲ್ ದಿಸ್ ವಿ ಗೆಟ್ ವೆರಿ ಎಮೋಷನ್. ಅಂದರೆ ಇಟ್ಸ್ ನಾಟ್ ಬಿಕಾಸ್ ವಿ ಶುಡ್ ಕ್ರೈ ಅಂತಲ್ಲ, ಅಂದರೆ ಆ ಥಾಟ್ಲಿ ಅಯ್ಯೋ ಆಗಿನ ಟೈಮ್ ಅಯ್ಯೋ ಸಡನ್ನಾಗಿ ಒಂದು 40 ವರ್ಷದ ಹಿಂದೆ ಹೋಗ್ಬಿಟ್ರೆ ಹೆಂಗಿರುತ್ತೆ ಅದು. ಮೋರ್ ದೆನ್ Reliving the memory. ಎಸ್, ಅದು ಬಂದ್ಬಿಟ್ಟು ಇಟ್ ಮೇಕ್ಸ್ ಅಸ್ ಮೋರ್ ಎಮೋಷ್ನಲ್. ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಮೆಂಬರ್ಸ್ ನೋಡಿದಾಗ ಚೂಡ, ನೀವು ಯಾವ್ದಾದ್ರು ಒಂದು ಸಿನಿಮಾ ರಿಜೆಕ್ಟ್ ಮಾಡಿ ಆ ಸಿನಿಮಾ ಹೋಗಿ ಸೂಪರ್ ಹಿಟ್ ಆದಂಥದ್ದು ಯಾವ್ದಾದ್ರು ನಿಮಗೆ ನೆನಪಿದೆ? ತುಂಬ ಇದೆ, ಇವಾಗ ಹೇಳೋದು ಬೇಡ. ಶಿವಣ್ಣ, ಕಮಾನ್ ಶಿವಣ್ಣ, ನಾಟ್ ಟು ಸೇ. ಒಂದಾರು ಕೊಡಿ ಶಿವಣ್ಣ, ಬೇಡ ಬಿಟ್ಬಿಡಿ ಶಿವಣ್ಣ. ಬೇಡ. ಓಕೆ ಶಿವಣ್ಣ. ಇವಾಗ ಸಂಬಡಿ ಎಲ್ಸ್ ವುಡ್ ಹ್ಯಾವ್ ಆಕ್ಟೆಡ್, ಸೊ ಅದು ನಾವು ಇದು ಮಾಡ್ದಂಗೆ ಇರುತ್ತೆ. ಅದರಲ್ಲಿ ಇಲ್ಲ ಶಿವಣ್ಣ, ಈಗ ನೀವೇ ಬಿಕೇಮ್ ಹಿಟ್ ಅಲ್ವಾ? ಅಂದ್ರೆ ನೀವು ರಿಜೆಕ್ಟ್ ಮಾಡಿದ್ರಿಂದಾನೇ ಅವ್ರಿಗೆ ಹಿಟ್ ಸಿನಿಮಾ ಸಿಕ್ಕಿದ್ದು. ಈ ಶುಡ್ ಕಾಲ್ ಯು ಅಪ್ ಅಂಡ್ ಸೇ ಥ್ಯಾಂಕ್ ಯು. ಬೇಡ, ಅಯ್ಯೋ ಹೇಳ್ಬೇಕು ನಿಮಗೆ, ಶಿವಣ್ಣ ನೀವು ಆ ಸಿನಿಮಾ ಅವತ್ತು ಬಿಟ್ಟಿದ್ರಲ್ಲ, ಇವತ್ತು ಇಂಟರ್ವ್ಯೂ ನಲ್ಲಿ ನೋಡಿದೆ, ಥ್ಯಾಂಕ್ ಯು ಶಿವಣ್ಣ, ನನ್ನ ಹಿಟ್ ಆಯ್ತು ಅದು ಅಂತ. ಓಕೆ ಶಿವಣ್ಣ, ಐ ವೋಂಟ್ ಪುಷ್ ಯು ದೇರ್. ಯಾವ್ದಾದ್ರು ಒಂದು ರೋಲ್ ನೋಡಿದ್ದಿ ನೀವು ರೀಸೆಂಟಾಗಿ ನೋಡಿದಂಥ ಸಿನಿಮಾಗಳಲ್ಲಿ, ಯಾವುದೋ ಒಂದು ಪಾತ್ರ ನೋಡಿ ಈ ಪಾತ್ರ ನನಗೆ ಮಾಡೋಕ್ಕೆ ಇಷ್ಟ ಇತ್ತು, ಅಥವಾ ನನಗೆ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸಿದಂಥದ್ದು ಯಾವ್ದಾದ್ರು? ಅದು ತಮಿಳ್ ಫಿಲ್ಮ್ ಒಂದು ಅಯೋಧಿ ಅಂತ ಒಂದು ಫಿಲ್ಮ್ ಇದೆ. ಓಕೆ. ಅದರಲ್ಲಿ ಶಶಿಕುಮಾರ್ ಒಂದು ಪಾತ್ರ ಮಾಡಿದ್ರು. ಓಕೆ. ಆ್ಯಂಬುಲೆನ್ಸ್ ಡ್ರೈವರ್, ಆ್ಯಂಬುಲೆನ್ಸಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ. ಬಟ್ ಒಂದು 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 ಬ್ಯೂಟಿಫುಲ್ ಕ್ಯಾರೆಕ್ಟರ್ ಅದು. ಓಕೆ. ಆ್ಯಂಡ್ ಲಾಸ್ಟ್ ಈ ಸೇಸ್ ಇಸ್ ನೇಮ್ ಆಸ್ ಒಂದು ಮುಸ್ಲಿಮ್ ಹೆಸರು ಹೇಳ್ತಾರೆ. ಅದು ನಂಗೆ ಭಾಳ ಜಸ್ಟ್ ಟಚಸ್ ದ ಹಾರ್ಟ್ ಅನಿಸ್ತು. ನಾನು ಆ್ಯಕ್ಚುಲಿ ವಾಂಟೆಡ್ ಟು ಮೇಕ್ ದಟ್ ಫಿಲ್ಮ್ ಅಯೋಧಿ ಅಂತ. ಓಕೆ. ಸೊ ಆ ಕ್ಯಾರೆಕ್ಟರ್ ನಿಮಗೆ ಭಾಳ ಇಂಪ್ರೆಸ್ ಆಗಿದೆ. ನೋಡ, ಈ ಸೆಕೆಂಡ್ ಸ್ಟಿಂಟ್ ಏನಿದೆಯಲ್ಲ ನಿಮ್ಮದು, ಲೈಕ್ ಯು ಕಾಲ್ಡ್ ಇಟ್ ಸೆಕೆಂಡ್ ಇನ್ನಿಂಗ್ಸ್, ಈ ಸ್ಟಿಂಟಲ್ಲಿ ನೀವು ಪರಭಾಷೆ ಸಿನಿಮಾಗಳಲ್ಲೂ ಸಾಕಷ್ಟು ನಟನೆ ಮಾಡ್ತಿದ್ದೀರಿ. ಆ್ಯಂಡ್ ಯುವರ್ ಫ್ಯಾನ್ ಫಾಲೋಯಿಂಗ್ ಇಸ್ ಕ್ರೇಜಿ. ತೆಲುಗಲ್ಲಿ, ತಮಿಳಲ್ಲಿ ಕ್ರೇಜಿ, ಮಲಯಾಳಂ ಕ್ರೇಜಿ. ನೋಡಿ, ಪೃಥ್ವಿರಾಜ್ ಇಸ್ ಅ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್. ಅವ್ರು ಹೇಳಿರೋದೇ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್ ವಾಟ್ ಕೈಂಡ್ ಆಫ್ ಫ್ಯಾಂಡಮ್ ಯು ಎಂಜಾಯ್, ಫ್ಯಾನ್ ಫಾಲೋಯಿಂಗ್ ಯು ಎಂಜಾಯ್ ಅಂತ. ಇಲ್ಲಿ ಕೆಲವರು ವಿವಾದ ಹುಡುಕ್ತಾರೆ, ಅಣ್ಣವ್ರು ಹೇಳಿದ್ರು ನಾವು ಕನ್ನಡ ಬಿಟ್ಟು ಬೇರೆ ಯಾವುದ್ರಲ್ಲೂ ಮಾಡಲ್ಲ ಅಂತ. ಆದರೆ ಶಿವಣ್ಣೊಂದು ಸ್ಪೆಷಾಲಿಟಿ ಏನು ಅಂತ ನೀವು ನನಗೆ ಹೇಳಲಿಲ್ಲ, ಆದರೆ ನಾನು ತಿಳ್ಕೊಂಡು ಬಂದು ಇಲ್ಲಿ ಜನರಿಗೆ ಹೇಳೋದಕ್ಕೆ ಬಯಸ್ತೀನಿ. ನೀವು ಪ್ರತಿ ಬಾರಿನೂ ಬೇರೆ ಭಾಷೆಯ ಸಿನಿಮಾನಲ್ಲಿ ಆ್ಯಕ್ಟಿಂಗ್ ಮಾಡಿದಾಗ ನೀವು ಕಂಡೀಷನ್ ಹಾಕ್ತೀರಿ, ಕರ್ನಾಟಕದಲ್ಲಿ ಒಂದು ಶೆಡ್ಯೂಲ್ ಆಗಲೇಬೇಕು ಅಂತ. ಆ ಶೆಡ್ಯೂಲ್ ಮಾಡಿಸೋದ್ರಿಂದ ನೀವು ನೂರಾರು, ಕೆಲವೊಮ್ಮೆ ಸಾವಿರಾರು ಜನಕ್ಕೆ ಉದ್ಯೋಗದ ಒಂದು ಅವಕಾಶನ ನಿರ್ಮಾಣ ಮಾಡಿಕೊಡ್ತೀರಿ. ಫಸ್ಟ್ ಆಫ್ ಆಲ್, ಇಡೀ ಇಂಡಸ್ಟ್ರಿಯ ಪರವಾಗಿ ಶಿವಣ್ಣ, ಫಾರ್ ದಿಸ್ ಥಾಟ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು. ವೆರಿ ನೈಸ್ ಆಫ್ ಯು ಶಿವಣ್ಣ. ಅಂದ್ರೆ ಮಾಡ್ಬೇಕು ನಮ್ಮ ಬಿಕಾಸ್ ಮತ್ತೆ ಹೇಳ್ತೀನಿ, ಅಲ್ಲೇ ಬರ್ತೀನಿ ನಾನು, ದೊಡ್ಡ ಮನೇನು ಸುಮ್ಮನೆ ಕರೆಯಲ್ಲ. ಈ ಆಲೋಚನೆಗಳು ಇರಬೇಕು ಅಂತ. ನನಗೆ ಸಿನಿಮಾ ಸಿಕ್ತು, 14 ಭಾಷೆನಲ್ಲಿ ಮಾಡೋ ಕೆಪಾಸಿಟಿ ನಿಮ್ಗಿದೆ, ಆ ಕಾಂಟ್ಯಾಕ್ಟು ಇದೆ, ಎಕ್ಸ್ಪೀರಿಯನ್ಸು ಇದೆ, ಅಚೀವ್ಮೆಂಟು ಇದೆ, ನೀವು ಮಾಡ್ಬಿಡ್ತೀರಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ಇರಲಿಲ್ಲ. ಹಂಗಿಲ್ದೇ ಇದ್ದಾಗ್ಲೂ ಯೋಚನೆ ಮಾಡೋದೇ ದೊಡ್ಡ ಮನೆ, ದೊಡ್ಡ ಮನ್ಸು ಅಂತ. ಪ್ಲೀಸ್ ಶಿವಣ್ಣ, ಕಂಗ್ರ್ಯಾಚುಲೇಷನ್ಸ್ ಆ ವಿಷಯದ ಬಗ್ಗೆ. ಥ್ಯಾಂಕ್ ಯು. ಏನು ಅದು ಸಿ ಓನ್ಲಿ ಥಿಂಗ್ ಇಸ್, ಇಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ನಾವು ಇಲ್ಲಿ ಮಾಡಿಲ್ಲ ಅಂತ ಅನ್ಸ್ಕೋಬಾರ್ದು. ವಿ ಶಾರ್ಟ್ ಇಯರ್ ಆಲ್ಸೋ ಅನ್ಸ್ಕೋಬೇಕು. ಜೈಲರ್ 2 ಇಂದ ಅವರು ರಜನಿಕಾಂತ್ ಅವ್ರು ಮೊದಲೇ ನೋಡಿ, ರಜನಿಕಾಂತ್ ನೋಡೋದಕ್ಕೆ ಹೋದರೆ ಎಲ್ಲ ಫಿಲ್ಮ್ನೂ ಇಲ್ಲಿ ಮಾಡ್ತಾರೆ, ಅವರು ಮೈಸೂರಲ್ಲಿ ಮಾಡ್ತಾರೆ. ದಟ್ಸ್ ಗ್ರೇಟ್ ಕ್ವಾಲಿಟಿ ಆಫ್ ರಜನಿಕಾಂತ್ ಸರ್. ಅದು ನಾವು ಯಾವತ್ತೂ ನಾವು ಡಿನೈ ಮಾಡಂಗೆ. ಶಿವಮೊಗ್ಗದಲ್ಲೂ ಒಂದು ಶೂಟ್ ಮಾಡಿದ್ರು, ಮೈಸೂರಿನಲ್ಲಿ ಎಲ್ಲ ಮಾಡ್ತಾರೆ. ಎವ್ರಿ ಫಿಲ್ಮ್ ಈ ಡಸ್. ಈ ಫಿಲ್ಮ್ ಆ ಫಿಲ್ಮ್ ಎಲ್ಲ ಫಿಲ್ಮು ಮಾಡ್ತಾರೆ. ಸೊ ಆ ಥರ ನಮ್ಮ ಫಿಲ್ಮ್ ಅಂತ ಬಂದಾಗ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದು ಮಾಡಬೇಕು ನಾವು. ಅದಕ್ಕೆ ಅವರು ಬಂದು ಮಾಡ್ತಾರೆ. ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದೋಸ್ ಪೀಪಲ್ ಆಲ್ಸೋ. ಶಿವಣ್ಣ, ಪ್ರಪಂಚ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಒಬ್ಬ ನಟನಿಗೆ? ನಾನು ನನ್ನ ಕ್ಯಾರೆಕ್ಟ್ರು, ನನ್ನ ಸ್ಕ್ರಿಪ್ಟು ಅಂತ ನಾನು ಅಲ್ಲೇ ಕಳೆದೋಗಿ ಅಲ್ಲೇ ನಾನು ಸೀಮಿತ ಆಗೋದ್ರೆ ಸಾಕ? ಇಫ್ ಐ ಡೆಲಿವರ್ ಅ ಗುಡ್ ಪರ್ಫಾರ್ಮೆನ್ಸ್, ನಾಟ್ ಲೈಕ್ ದಟ್. ಎಲ್ಲ ಕಡೆನೂ ಇದಿರಬೇಕು. ವಿ ಶುಡ್ ನೋ. ದಟ್ಸ್ ವೈ ವಿ ಆಲ್ವೇಸ್ ಟೇಸ್ಟ್, ಟ್ರೆಡಿಷನ್ ಆ್ಯಂಡ್ ಟ್ರಾವೆಲ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್. Taste, tradition and travel. Wow, Shivana, what a line. Nice one, Shivana. Please, what do you like to taste, Shivana? It's just like a full meals sir. We just planning to make a show. Okay. Taste, travel and tradition. Taste is, I just keep it for a starter. Mm-hmm. Then tradition? Travel is for taste. Travel is for this one, what?
ಸುತ್ತಿ ನೋಡು ದೇಶ, ಟ್ರಾವೆಲ್ ಅಂದರೆ ಇಟ್ಸ್ ಜಸ್ಟ್ ಲೈಕ್ ಸ್ಟಾರ್ಟರ್ಸ್ ಜರ್ನಿ. ಜರ್ನಿ ಆ್ಯಂಡ್ ವಾಟ್ ಆಲ್ ವಿ ಗೆಟ್ ಆನ್ ದ ದಿಸ್ ಒನ್ ಸ್ಟಾರ್ಟರ್ಸ್ ಟೀ ಇರ್ಬೋದು, ಸ್ಮಾಲ್ ಕಪ್ ಆಫ್ ಕಾಫಿ, ಟೀ ಅವ್ರ ಸಮೋಸ ಇದೆ. ಆ್ಯಂಡ್ ಟೇಸ್ಟ್ ಬಂದ್ಬಿಟ್ಟು ಇಟ್ಸ್ ಅ ಫುಲ್ ಮೀಲ್ ಕೋರ್ಸ್. ಓಕೆ. ಸೊ ಯಾವ್ಯಾವ ಕಡೆ ಹೋಗಿ ವಿ ಎಕ್ಸ್ಪ್ಲೋರ್ ಥಿಂಗ್ಸ್ ಲೈಕ್ ಫುಡ್ಸ್. ಆ್ಯಂಡ್ ಟ್ರೆಡಿಷನ್ ಇಸ್ ಡೆಸರ್ಟ್. ಓ, ಇಟ್ಸ್ ಅ ಡೆಸರ್ಟ್. ಹೌ ಯು ರಿಲಿಶ್ ದೋಸ್ ಅವ್ರ ಕಾಸ್ಟ್ಯೂಮ್ ಇರ್ಬೋದು, ಅದೆಲ್ಲ ಇಟ್ಸ್ ಜಸ್ಟ್ ಲೈಕ್ ಎ ಡೆಸರ್ಟ್. ಸೊ ಐ ಜಸ್ಟ್ ಕಂಪೇರ್ ಲೈಕ್ ದ್ಯಾಟ್. ಶಿವಣ್ಣ, ಮೈ ಲಾಸ್ಟ್ ಸೆಟ್ ಆಫ್ ಕ್ವೆಶ್ಚನ್ಸ್ ಶಿವಣ್ಣ, ಸ್ವಲ್ಪ ಫನ್ ಟೈಪ್ ಇದೆ. ಐ ಹೋಪ್ ಯು ಹ್ಯಾವ್ ಫನ್ ಆನ್ಸರಿಂಗ್ ದೆಮ್. ಎಸ್ ಶಿವಣ್ಣ, ಯು ಆರ್ ದ ಚೀಫ್ ಮಿನಿಸ್ಟರ್. ನಾವು ಕ್ಯಾಬಿನೆಟ್ ನೀವು ರಚನೆ ಮಾಡಬೇಕು. ನಮ್ಮ ರಾಜ್ಯದಲ್ಲೂ ನಡೀತಿದೆ ಕ್ಯಾಬಿನೆಟ್ ಕಸರತ್ತು, ಬಟ್ ವಿಲ್ ಕೀಪ್ ದಾಟ್ ಅ ಸೈಡ್. ಬಟ್ ನೀವು CM, ನೀವು ಕ್ಯಾಬಿನೆಟ್ ರಚನೆ ಮಾಡಬೇಕು. ಹೋಮ್ ಮಿನಿಸ್ಟ್ರಿ ಯಾರಿಗೆ ಕೊಡ್ತೀವಿ? ಸಿನಿಮಾ ಇಂಡಸ್ಟ್ರಿಯಿಂದ ಹುಡುಕ್ಬೇಕು. ನೀವು ನಿಮಗೆ ಬೇಕಾದಾಗ ಹೇಳಂಗಿಲ್ಲ, ಸಿನಿಮಾ ಇಂಡಸ್ಟ್ರಿಯಿಂದ ಹೇಳ್ಬೇಕು. ದುನಿಯಾ ವಿಜಯ್ ಹೋಮ್ ಮಿನಿಸ್ಟ್ರಿ ಯಾಕೆ ಅಂತ ಕೇಳ್ಬೋದಾ ಶಿವಣ್ಣ? ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ, ಏನು ಅದಕ್ಕೆ ಬೇಕು, ರಫ್ ಆ್ಯಂಡ್ ಟಫ್ ಆಗಬೇಕು. ದುನಿಯಾ ವಿಜಯ್ ಹೋಮ್ ಮಿನಿಸ್ಟರ್, ವೆರಿ ನೈಸ್. ಫೈನಾನ್ಸ್ ಮಿನಿಸ್ಟ್ರಿ ಯಾರಾಗ್ತದೆ? ಫೈನಾನ್ಸ್ ಮಿನಿಸ್ಟ್ರಿ ಅಲ್ಲಿ ಗೋ ಫಾರ್ ಧನಂಜಯ್. ಸ್ವಲ್ಪ ಬುದ್ಧಿವಂತ ಅದರಲ್ಲಿ, ಲೆಕ್ಕ ಪಕ್ಕ ಅಂತ. ಪಕ್ಕ. ವೆರಿ ನೈಸ್, ವೆರಿ ನೈಸ್. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಯಾರಿಗೆ ಕೊಡ್ತೀವಿ? ಮಹಾರಾಷ್ಟ್ರಿ ಅವರು. ಮಹಾರಾಷ್ಟ್ರ ಕೊಡ್ತೀವಿ. ವೆರಿ ಗುಡ್. ಪರಿಸರ, ಎನ್ವೈರ್ಮೆಂಟ್ ಐ ವಿಲ್ ಗಿವ್ ಫಾರ್ ಫಾರೆಸ್ಟ್ ಮಿನಿಸ್ಟ್ರಿ ಅನ್ಕೊಳ್ಳಿ. ಓಕೆ. ಉಪೇಂದ್ರ ಅವರು ಕೊಟ್ಬಿಡಿ. ಓಕೆ. ಯುವ ಜನ ಮತ್ತು ಕ್ರೀಡಾ, ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್. ಯುವ ಜನಾಂಗ ಮತ್ತು ಕ್ರೀಡಾ ಮತ್ತು ಐ ವುಡ್. ನೀವೇ ಅಥ್ಲೀಟ್ ಇದ್ದೀರಿ ನೋಡಿ, CM ಅಡಿಷನಲ್ ಅಲ್ಲ, ನಾನು ಹೇಳಿದೆ ಅಂತಲ್ಲ. ಐ ಕ್ಯಾನ್ ಕೀಪ್ ದಟ್. ಕನ್ನಡ ಮತ್ತು ಸಂಸ್ಕೃತಿ. ಕನ್ನಡ ಮತ್ತು ಸಂಸ್ಕೃತಿ ಯಾರು ಕೊಡ್ಬೋದಪ್ಪ, ನಮ್ಗೆ ಗೊತ್ತಿಲ್ಲ. ಅಪ್ಪಾಜಿ ಅವರು ಫಾರ್ ಎವರ್ ಬಿಡಿ. ಇನ್ ಹಿಸ್ ನೇಮ್ ಐ ಥಿಂಕ್ ವಿ ಕ್ಯಾನ್. ಓಕೆ, ಡನ್. ಕೃಷಿ, ಅಗ್ರಿಕಲ್ಚರ್ ಐ ಥಿಂಕ್ ಕಿಶೋರ್ ಕೊಡ್ತೀವಿ. ಓಕೆ. ಜಲಸಂಪನ್ಮೂಲ, ವಾಟರ್ ರಿಸೋರ್ಸಸ್. ಐ ಥಿಂಕ್ ಶಶಿಕುಮಾರ್. ಹೌದಾ? ಶಶಿಕುಮಾರ್. ಈ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿ ಅನ್ಕೊಳ್ಳಿ, ಯಾರಿಗೆ ಕೊಡ್ತೀವಿ? ರೂರಲ್ ಡೆವಲಪ್ಮೆಂಟ್ ಸತೀಶ್ ನೀನಾಸಂ ಸತೀಶ್ ಅವರು ಗ್ರಾಮೀಣಾಭಿವೃದ್ಧಿ. ಮುಜರಾಯಿ ಇಲಾಖೆ ಯಾರಿಗೆ ಕೊಡ್ತೀರಿ? ದೇವಸ್ಥಾನ ಪದ್ಧತಿ ಇದೆಲ್ಲ. ರಾಜ್ ಬಿ ಶೆಟ್ಟಿ ಅವರಿಗೆ ಮುಜರಾಯಿ ಇಲಾಖೆನಾ? ಅದೇನು ಶಿವಣ್ಣ, ರಾಜ್ ಬಿ ಶೆಟ್ಟಿ ಐ ಥಿಂಕ್ ಈಸ್ ಗುಡ್ ಅಟ್, ಯಾಕಂದ್ರೆ ಯೂಶಲಿ ಅವ್ರಿಗೆ ಅದೆಲ್ಲ ಸ್ವಲ್ಪ ಜ್ಞಾನ ಇದೆ, ದೇವರು ಭಕ್ತಿ, ಸಂಪ್ರದಾಯ ಪದ್ಧತಿ ಇದೆಲ್ಲ. ಕಂಗ್ರ್ಯಾಚುಲೇಷನ್ ಶಿವಣ್ಣ, ಬಹಳ ಯಶಸ್ವಿಯಾಗಿ ಕ್ಯಾಬಿನೆಟ್ನ ನೀವು ರಚನೆ ಮಾಡಿದ್ದೀರಿ. ಶಿವಣ್ಣ, ಈಗ ಡೊನಾಲ್ಡ್ ಟ್ರಂಪ್ಗೆ ನೀವು ನಿಮ್ಮ ಒಂದು ಸಿನಿಮಾ ತೋರಿಸ್ಬೇಕಾದ್ರೆ ನಿಮ್ದೊಂದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದೊಂದು, ಅಪ್ಪು ಸರ್ದೊಂದು, ಡೊನಾಲ್ಡ್ ಟ್ರಂಪ್ಗೆ ನೀವು ತೋರಿಸ್ಬೇಕು ಸಿನಿಮಾ, ಯಾವ ಸಿನಿಮಾ ತೋರಿಸ್ತೀವಿ? ಬಂಗಾರದ ಮನುಷ್ಯ. ವಾವ್ ಶಿವಣ್ಣ. ರಾಜ್ಕುಮಾರ ಆ್ಯಂಡ್ ನಿಮ್ದು ತವರಿನ ಸಿರಿ. ವೆರಿ ವೆಲ್ ಶಿವಣ್ಣ. ಒಂದು ನೈಟ್ ಔಟ್, ಕ್ಲಬ್ಬು ಪಬ್ಬು ಪಾರ್ಟಿ, ಇಬ್ಬರನ್ನ ಕರ್ಕೊಂಡು ಹೋಗ್ಬೇಕು ನೀವು ಜೊತೆಯಲ್ಲಿ. ಯಾರನ್ನ ಕರ್ಕೊಂಡು ಹೋಗ್ತೀವಿ? ಎಲ್ಲಿ? ಕ್ಲಬ್ಬು ಪಬ್ಬು ಪಾರ್ಟಿ. ನೀವಿಬ್ಬರನ್ನ ಕರ್ಕೊಂಡು ಹೋಗ್ಬೋದು ನಿಮ್ಮ ಜೊತೆಯಲ್ಲಿ. 3 ಜನ ಹೋಗಿ ಪಾರ್ಟಿ ಮಾಡಬೇಕು. ಯಾರಿಬ್ಬರನ್ನ ನೀವು ಕರ್ಕೊಂಡು ಹೋಗ್ತೀವಿ? ಐ ಟೇಕ್ ಮೈ ವೈಫ್ ಗೀತಾ. ಸಿಕ್ಸರ್. ಇಲ್ಲ, ಶಿ ಲೈಕ್ಸ್, ಅಂದರೆ ಶಿ ಲೈಕ್ಸ್ ಟು ಕಮ್ ಅಂಡ್ ಸಿಟ್ ಅಂಡ್ ವಾಚ್, ಅದೆಲ್ಲ ತುಂಬ ಇಷ್ಟ. ಅದಕ್ಕೆ ಅವ್ರಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಇನ್ನೊಬ್ರು ನನ್ನ ಚಿಕ್ಕ ಮಗಳು ನಿಧಿ. ಓಕೆ. ಫ್ಯಾಮಿಲಿ ಅವಳ ಮಜಾ ನೈಟ್. ಓಕೆ. ಶಿವಣ್ಣ, ನೀವೊಂದು ಐಲ್ಯಾಂಡಲ್ಲಿ ನೀವು ಒಬ್ಬರನ್ನ ಮಾತ್ರ ಕರ್ಕೊಂಡು ಹೋಗ್ಬೋದು ಜೊತೆಯಲ್ಲಿ. ಗೀತಾಕನ ಹೆಸರು ಹೇಳಂಗಿಲ್ಲ, ಈಗಲೇ ಹೇಳ್ತಿದ್ದೀನಿ. ಯಾರನ್ನ ನೀವು, ಹೂ ಡು ಯು ಲೈಕ್ ಟು ಗೆಟ್ ಸ್ಟ್ರಾಂಡೆಡ್? ನೀವು ಒಬ್ಬರೇ ಒಂದು ಐಲ್ಯಾಂಡಲ್ಲಿ ಇರಬೇಕು ಅಂದರೆ ಒಬ್ಬರು ನಿಮ್ಮ ಜೊತೆಗೆ ಸಿಗ್ತಾರೆ ಕಂಪನಿಗೆ ಅಂದರೆ ಯಾರನ್ನು ಕರ್ಕೋತೀವಿ? ಆ ಥರ ನನಗೆ ಐ ಡೋಂಟ್, ಆ ಥರ ಸಫರ್ ಮಾಡೋಕ್ಕೆ ನಾನು ಯಾರನ್ನೂ ಕರ್ಕೊಂಡು ಇಷ್ಟಪಡಲ್ಲ. ಶಿವಣ್ಣ, ನಿಮ್ಮ ಕಂಪನಿಗೆ ಒಳ್ಳೆ ಐಲ್ಯಾಂಡ್ ಏನು ಬೇಡ, ನಾ ಐಲ್ ಬಿ ಅಲೋನ್. ಪಾಪ ಆ ಥರ ಒಂದು ತೊಂದರೆ. ಒಳ್ಳೆ ಐಲ್ಯಾಂಡು, ಒಳ್ಳೆ ಹಣ್ಣು ತರಕಾರಿ ಇದೆ, ಒಳ್ಳೆ ವೈಬ್ ಇದೆ ಐಲ್ಯಾಂಡಲ್ಲಿ. ಅದೆಲ್ಲ ಪಾಪ. ಆದ್ರೂ ಬರೀ ಅಷ್ಟಿದ್ರೆ ಸಾಲದಲ್ಲ, ಬೇರೆ ಎಂಟರ್ಟೈನ್ ನಮ್ಮ ಜೊತೆ ಬರೋರು ಯಾರಿಗೂ ಅಷ್ಟು ಇಷ್ಟಪಡಲ್ಲ ಅದು. ಓಕೆ, ಆ ಕ್ವೆಶ್ಚನ್ ಬಿಟ್ಬಿಡೋಣ. ಶಿವಣ್ಣ, ಯಾರಿಗಾರು ನೀವು ಅಡುಗೆ ಮಾಡಬೇಕು,
ಯಾರೋ ಒಬ್ಬರು ಸ್ಪೆಷಲ್ ಪರ್ಸನ್ಗೆ ನೀವು ಅಡುಗೆ ಮಾಡಬೇಕು, ಏನು ಮಾಡ್ತೀರಿ? ಯಾರು ಈ ಸ್ಪೆಷಲ್ ಪರ್ಸನ್? ಗೀತನ್ಗೆ ಮಾಡ್ತೀನಿ, ಕೇಕ್ ಮಾಡ್ತೀನಿ. ನೀವು ಆ್ಯಕ್ಚುಲಿ ಐ ಮೀನ್ ಆಫ್ ದ ಸ್ಕ್ರಿಪ್ಟ್ ನೀವು ಅರೆ ಗುಡ್ ಕುಕ್ ಶಿವಣ್ಣ? ನೋ ವೆರಿ ಬ್ಯಾಡ್ ಕುಕ್. ಅದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ಆನೆಸ್ಟಿ ಶಿವಣ್ಣ. ಥ್ಯಾಂಕ್ ಯು. ಓಕೆ ಶಿವಣ್ಣ, ದ ಸಾಂಗ್ ದಟ್ ಯು ಲಿಸನ್ ಟು ವೆನ್ ಯು ಆರ್ ಹ್ಯಾಪಿ, ಖುಷಿ ಆದಾಗ ನೀವು ಯಾವಾಗ ಖುಷಿ ಆದಾಗ ಕೇಳೋ ಅಂತ ಹಾಡು? ಆಕಾಶವೇ ಬೀಳಲಿ ನಂಗೆ ಯಾವಾಗ ಅಷ್ಟು ಫೇವ್ರೆಟ್, ಎವರ್ ಫೇವ್ರೆಟ್. ಬೇಸರ ಆದಾಗ ಕೇಳೋ ಹಾಡು? ಇದು ಯಾರು ಬರೆದ ಕಥೆಯೋ ನನಗಾಗಿ ಬಂದ. ಒಂದು ಸೂಪರ್ ಪವರ್ ಇದ್ದಿದ್ರೆ ಶಿವಣ್ಣಂಗೆ ಏನು ಇರಬೇಕಾಗಿತ್ತು? ಸೂಪರ್ ಪವರ್ ಅಂದರೆ ನಂಗೆ ಸೂಪರ್ ಪವರ್ ಇದೆ ನಿಜವಾಗ್ಲೂ. ಐ ವಾಂಟ್ ಆಲ್ ದ ನ್ಯೂ ಕಮರ್ಸ್, ಎಸ್ಪೆಷಲಿ ಇನ್ ಕನ್ನಡ, ಹೂ ಆರ್ ವೆರಿ ವಾಂಟ್ ಟು ಕಮ್ ಅಪ್, ಅವ್ರಿಗೆಲ್ಲ ಒಂದು ಸಕ್ಸಸ್ ಕೊಡಲಿ ಅಂತ. ಅವಡ ಸಕ್ಸಸ್ ಕೊಡೋ ಅಂತ ಸೂಪರ್ ಪವರ್ ನಿಮಗೆ ಬೇಕಾಗಿತ್ತು. ನಿಮ್ಮ ಫೇವ್ರೆಟ್ ಪಾಸ್ಟ್ ಟೈಮ್ ಏನು ಶಿವಣ್ಣ? ವೆನ್ ಯು ಆರ್ ನಾಟ್ ಆ್ಯಕ್ಟಿಂಗ್? ಐ ಬಿ ಇನ್ ದ ಹೌಸ್. ಇವಾಗಂತೂ ರೀಸನ್ ಇನ್ ದ ಹೌಸ್ ಐ ವಾಕ್, ತುಂಬ ವಾಕ್ ಮಾಡ್ತೀನಿ ನಾನು. ಆ್ಯಂಡ್ ದಟ್ಸ್ ಆಲ್, ನಥಿಂಗ್ ಎಲ್ಸ್. ನಾಟ್ ಇನ್ನೇನು ಎಲ್ಲು. ಸೊ ಐ ಗೋ ಟು ಫಿಲ್ಮ್ಸ್, ಐ ಗೋ ಟು ಥಿಯೇಟ್ರ್ ಓನ್ಲಿ. ಹೋಮ್ ಥಿಯೇಟ್ರಲ್ಲಿ ಇದು ಏನಂತಾರೆ ಅದಕ್ಕೆ, ಪೆನ್ ಡ್ರೈವ್? ನೋ ನಾಟ್ ಪೆನ್ ಡ್ರೈವ್, ಏನು ಹಾಕ್ತಾರಲ್ಲಪ್ಪ ಅದು. ಇಲ್ಲಮ್ಮ, ಮನೆಗೆ ಹಾಕ್ಕೋಬೋದಮ್ಮ, ಸ್ಯಾಟಲೈಟ್ ಮೂಲಕ. ಅದೆಲ್ಲ ಆ ಸ್ಟಂಟ್ ಎಲ್ಲ ಮಾಡಲ್ಲಮ್ಮ. ಐ ಗೋ ಟು ದ ಥಿಯೇಟರ್ ವಿತ್ ಅ ಬ್ಯೂಟಿಫುಲ್ ಪಾಪ್ಕಾರ್ನ್, ಪೆಪ್ಸಿ ಇಟ್ಕೊಂಡು ಜಾಲಿಯಾಗಿ ನೋಡ್ಕೊಂಡು ಐ ಎಂಜಾಯ್. ದಟ್ಸ್ ಯುವರ್ ಫೇವ್ರೆಟ್ ಪಾಸ್ಟ್ ಟೈಮ್? ವಾಟ್ ಯು ಲೈಕ್ ಟು ಈಟ್ ಶಿವಣ್ಣ? ವಾಟ್ಸ್ ಯುವರ್ ಫೇವ್ರೆಟ್ ಡಿಶ್? ಏನು ಇಷ್ಟ ಆಗುತ್ತೆ? ಬಿರಿಯಾನಿ ಇಷ್ಟ, ಯೂಶ್ವಲಿ ಐ ಲವ್ ಬಿರಿಯಾನಿ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಥ್ಯಾಂಕ್ ಯು. ಬಿಫೋರ್ ಐ ಲೆಟ್ ಯು ಗೋ ಶಿವಣ್ಣ, ಜನ ನಿಮ್ಮನ್ನು ಹೇಗೆ ನೆನ್ಪಿಟ್ಕೋಬೇಕು? ದ ಲೆಗಸಿ ದಟ್ ಯು ವಾಂಟ್ ಟು ಲೀವ್ ಬಿಹೈಂಡ್. ನೀವು ಅವಾಗಲೇ ಮಾತಾಡ್ಬೇಕಾದ್ರೆ ಶುರುನಲ್ಲೇ ಹೇಳಿದ್ರಿ, ಸೆಕೆಂಡ್ ಇನ್ನಿಂಗ್ಸ್ ಅಂತೆಲ್ಲ ಬಂದಾಗ ನಮ್ಮನ್ನು ಜನ ಹೆಂಗೆ ನೆನ್ಪಿಟ್ಕೋತಾರೋ ಅದೊಂದೇ ಶಾಶ್ವತ ಅಂತ ನೀವು ಹೇಳಿದ್ರಿ. ಶಿವಣ್ಣ, ಟೇಕ್ ಯುವರ್ ಟೈಮ್ ಟು ಆನ್ಸರ್ ದಿಸ್ ಶಿವಣ್ಣ. ಶಿವಣ್ಣ ಅಂತ ನೆನ್ಪಿಟ್ಕೊಂಡು ಸಾಕು. ಕಮಾನ್ ಶಿವಣ್ಣ, ಪ್ರಾಮಿಸ್ ಆಗಿ ಶಿವಣ್ಣ ಅಂತ ನೆನ್ಪಿಟ್ಕೊಂಡು ಸಾಕು. ಯಾಕೆ ಅದೊಂದು ಹೆಸರು ಇಲ್ಲಿವರೆಗೂ ನನಗೆ ಉಸಿರು ಕೊಟ್ಟಿದೆ. ಶಿವಣ್ಣ ಅಂತ ನೆನೆಸ್ಕೊಂಡ್ರೆ ಸಾಕು. ಅಬ್ಸಲ್ಯೂಟ್ ಡಿಲೈಟ್ ಶಿವಣ್ಣ. 15 ವರ್ಷ ಆದ್ಮೇಲೂ ಐ ಫೀಲ್ ಲೈಕ್ ದ ಸೇಮ್ ಕಿಡ್ ಹೂ ವಾಸ್ ಅ ಫ್ಯಾನ್ ಆಫ್ ಯೋರ್ಸ್. ಇವತ್ತಿಗೂ ಕೂಡ ನಾನು ನಿಮ್ಮ ಫ್ಯಾನೇ. ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಶಿವಣ್ಣ. PNS ವಿಸ್ತಾರ ಜೊತೆ ಮಾತನಾಡಿದ್ದಕ್ಕಾಗಿ ವಿಶೇಷವಾದ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತೀರಿ PNS ವಿಸ್ತಾರ, ನೇರ, ನಿಖರ, ಜನಪರ.